ಒಂದಾನೊಂದು ಕಾಲದಲ್ಲಿ ನೈಮಿಷಾರಣ್ಯ ಎಂಬ ಅರಣ್ಯ ಪ್ರದೇಶದಲ್ಲಿ ಋಷಿಮನಿಗೆಲ್ಲ ಸೇರಿಕೊಂಡು ಜಪ ತಪ ಅನುಷ್ಠಾನಗಳನ್ನೆಲ್ಲ ಮಾಡ್ತಿದ್ರಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ಶಿಷ್ಯರೆಲ್ಲ ಬಂದು ಗುರುಗಳ ಹತ್ರ ಕೇಳ್ತಾರಂತೆ, ಮುಂದೆ ಬರುವಂಥದ್ದು ಕಲಿಯುಗ, ಕಲಿಯುಗದಲ್ಲಿ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿರ್ತಾರೆ, ಅದನ್ನು ಹೋಗಲಾಡಿಸಲು ಯಾವುದಾದ್ರೂ ವ್ರತ ಪೂಜೆಗಳಿದ್ರೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು ಶಿಷ್ಯರೆಲ್ಲ ಗುರುಗಳ ಹತ್ರ ಅಂಗಲಾಚಿ ಬೇಡಿಕೊಳ್ತಾರಂತೆ. ಅವಾಗ ಗುರುಗಳು ಹೇಳ್ತಾರಂತೆ, ಇದೇ ಪ್ರಶ್ನೆಯನ್ನ ನಾರದ ಮಹರ್ಷಿಗಳು ಪ್ರಪಂಚಾನುಗ್ರಹಕ್ಕೋಸ್ಕರ ತಿಳಿಸಿಕೊಟ್ಟಿದ್ರು, ಅದನ್ನೇ ನಿಮಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ತಾರಂತೆ. ಹಾಗಾಗಿ ನಾರದ ಮಹರ್ಷಿಗಳಿಗೆ ಮನೋವೇಗದಲ್ಲಿ ಹೋಗತಕ್ಕಂಥ ಸಾಮರ್ಥ್ಯ ಇತ್ತಂತೆ. ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಸಾಕಂತೆ ಇಂತಹ ಜಾಗದಲ್ಲಿ ಹೋಗಿ ತಲುಪುವಂಥ ಶಕ್ತಿ ಆ ನಾರದ ಮಹರ್ಷಿಗಳಿಗಿತ್ತಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಪ್ರಪಂಚ ಪರ್ಯಟನೆ ಮಾಡುವ ಸಮಯದಲ್ಲಿ ಭೂಲೋಕಕ್ಕೆ ಬಂದಾಗ ಅಲ್ಲಿ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿರುವುದನ್ನು ನೋಡಿ ಮನಸ್ಸಿಗೆ ಬೇಸರ ಉತ್ಪತ್ತಿ ಆಗ್ತದಂತೆ. ಅವಾಗ ಇದಕ್ಕೆ ಏನು ಮಾಡುವುದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾರಂತೆ. ಬ್ರಹ್ಮನ ಹತ್ರ ಹೋದ್ರೆ ಅವನು ಸೃಷ್ಟಿ ಮಾತ್ರ ಮಾಡ್ತಾನೆ, ಶಿವನ ಹತ್ರ ಹೋದ್ರೆ ಅವನು ಲಾಲನೆ ಪಾಲನೆ ಮಾತ್ರ ಮಾಡ್ತಾನೆ, ಇದಕ್ಕೆ ಸರಿಯಾದ ದೇವ ಅಂತ ಹೇಳಿದ್ರೆ ಮಹಾವಿಷ್ಣು ಅಂತ ಅರಿತು ವೈಕುಂಠ ಲೋಕವನ್ನು ಪ್ರವೇಶ ಮಾಡ್ತಾರಂತೆ ನಾರದ ಮಹರ್ಷಿಗಳು. ಅಲ್ಲಿ ಹೋಗಿ ನೋಡ್ತಾರಂತೆ, ಆ ಆದಿಶೇಷನನ್ನು ಅದನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ನಿದ್ರಾವಸ್ಥೆಯಲ್ಲಿ ಮಹಾವಿಷ್ಣು ಇರ್ತಾನಂತೆ. ಯಾಕಂದ್ರೆ ಭೂಮಿ ಯಾವುದರ ಮೇಲೆ ಇದೆ ಅಂತ ಕೇಳಿದ್ರೆ ಆದಿಶೇಷನ ಮೇಲೆ ಇದೆಯಂತೆ. ಆ ಆದಿಶೇಷನನ್ನೇ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಹಾವಿಷ್ಣು ನಿದ್ರಾವಸ್ಥೆಯಲ್ಲಿ ಇರ್ತಾನಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ನಿದ್ರಾಭಂಗಂ ಮಹಾಪಾಪಂ ಅಂತ ಹೇಳಿದಾರಂತೆ. ಹಾಗಾಗಿ ಹೇಗೆ ನಿದ್ರೆಯಿಂದ ಎಬ್ಬಿಸುವುದು? ನೃತ್ಯ ಗೀತಾದಿಗಳನ್ನು ಮಾಡಿ ಹಾಡಿ ಹೊಗಳಿ ಕೊಂಡಾಡಿ ಆ ಸ್ವಾಮಿಯನ್ನು ಕೊಂಡಾಡ್ಲಿಕ್ಕೆ ಶುರು ಮಾಡ್ತಾರಂತೆ. ಅವಾಗ ಮಹಾವಿಷ್ಣು ನುಸುನಕ್ಕು ಎದ್ದು ನೋಡ್ತಾರಂತೆ, ನಾರದ ಮಹರ್ಷಿಗಳು ಬಂದಿದ್ದಾರೆ ಅಂತ ಹೇಳ್ಕೊಂಡು. ಅವಾಗ ಯೋಚನೆ ಮಾಡ್ತಾರಂತೆ ಮಹಾವಿಷ್ಣು, ನಾರದರ ಹತ್ರ ಮಾತಾಡಬೇಕು ಅಂತಾದ್ರೆ ಯೋಚನೆಯನ್ನು ಮಾಡ್ಕೊಂಡು ಮಾತಾಡಬೇಕು. ಯಾಕಂದ್ರೆ ಹಿಂದೊಮ್ಮೆ ಭೂಲೋಕಕ್ಕೆ ಒಳ್ಳೆಯದಾಗುವುದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರನಲ್ಲೇ ಜಗಳವನ್ನು ತಂದಿಟ್ಟು ಭೂಲೋಕಕ್ಕೆ ಒಳ್ಳೇದು ಮಾಡಿದಂತಹ ನಾರದರು ಬಂದಿದ್ದಾರೆ, ಇಲ್ಲದಿದ್ರೆ ನಾನು ಅಡ್ಡಗತ್ತರಿಗೆ ಸಿಕ್ಕಾಕೊಳ್ತೀನಿ, ಹಾಗಾಗಿ ನಾರದರ ಹತ್ರ ಯೋಚನೆಯನ್ನು ಮಾಡ್ಕೊಂಡು ಮಾತಾಡಬೇಕು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಶುರು ಮಾಡ್ತಾರಂತೆ. ಅವಾಗ ಮಹಾವಿಷ್ಣು ಎದ್ದು ನಿಂತು ನಾರದರ ಹತ್ರ ಕೇಳ್ತಾರಂತೆ, ನೀವು ಬಂದಿರೋದು ಏತಕ್ಕೋಸ್ಕರ? ನಿಮ್ಮ ಮನಸ್ಸಿನ ಕಾಮನೆ ಏನಿದೆ? ನೀವು ಏತಕ್ಕೋಸ್ಕರ ಬಂದಿದ್ದೀರಾ? ನೀವು ವೈಕುಂಠಕ್ಕೆ ಸುಮ್ಮನೆ ಬರುವವರಲ್ವಲ್ಲ ಅಂತ ಹೇಳ್ಕೊಂಡು ಮಹಾವಿಷ್ಣು ನಾರದರ ಹತ್ರ ಕೇಳ್ತಾರಂತೆ. ಅವಾಗ ನಾರದರು ಹೇಳ್ತಾರಂತೆ, ಅವರ ಪೀಠಿಗೆ ಹಾಕೊಂಡೇ ಕೇಳಲಿಕ್ಕೆ ಶುರು ಮಾಡ್ತಾರಂತೆ. ಏನಂತ ಕೇಳಿದ್ರೆ, ಒಂದೊಂದು ಯುಗದಲ್ಲೂ ಇಂತಿಷ್ಟು ಸತ್ಯಾಂಶವನ್ನು ನೀನು ಮೀಸಲು ಮಾಡಿಟ್ಟಿದ್ದೆ. ಮೊದಲಿನ ಯುಗದಲ್ಲಿ 100ಕ್ಕೆ 100 ಭಾಗ ಸತ್ಯ ನಡೀತಾ ಇತ್ತು. ನಂತರ ಬಂದ ಯುಗದಲ್ಲಿ 100ಕ್ಕೆ 75 ಭಾಗ ಸತ್ಯ, 25 ಭಾಗ ಅಸತ್ಯವಾಯಿತಂತೆ. ನಂತರ ಬಂದ ಯುಗದಲ್ಲಿ ಕೌರವರು ಪಾಂಡವರು ಅಂತ ಹೇಳ್ಕೊಂಡು 50 ಭಾಗ ಸತ್ಯ 50 ಭಾಗ ಅಸತ್ಯವಾಯಿತಂತೆ. ಇವಾಗ ನಡೀತಾ ಇರೋದು ಕಲಿಯುಗ, 75 ಭಾಗ ಸತ್ಯ 25 ಭಾಗ ಮಾತ್ರ ಸತ್ಯ ಉಳಿದಿದೆಯಂತೆ. ಇದು ನಾರದರಿಗೆ ಅವಾಗಲೇ ಗೊತ್ತಿತ್ತಂತೆ. ಹಾಗಾಗಿ ನಾರದರು ಅಂಗಲಾಚಿ ಬೇಡಿಕೊಳ್ತಾರಂತೆ, ಈ ರೀತಿ ಆಗುವುದಕ್ಕೋಸ್ಕರ ಏನು ಕಾರಣ? ಇದು ಯಾರಿಂದ ಆಚರಿಸಲ್ಪಟ್ಟಿತು? ಹೀಗೆ ದೇವರ ಮೇಲೆ ಭಕ್ತಿ ಶ್ರದ್ಧೆ ಗೌರವ ಹಾಗೆ ಸತ್ಯಾಂಶವನ್ನು ಜಾಸ್ತಿ ಮಾಡಬೇಕು. ಅವಾಗಲೇ ಕೇಳುವಾಗಲೇ ಕೇಳ್ತಾರಂತೆ ನಾರದರು, ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಕಾಲದಲ್ಲಿ ಪುಣ್ಯ ಮಾತ್ರ ಮಹತ್ತರವಾಗಿ ಸಿಗತಕ್ಕಂಥ ಯಾವುದಾದ್ರೂ ವ್ರತ ಪೂಜೆಗಳಿದ್ರೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು ಅಂಗಲಾಚಿ ಬೇಡಿಕೊಳ್ತಾರಂತೆ ನಾರದರ ಹತ್ರ. ಅವಾಗ ನಾರದರು ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರಂತೆ. ಯಾಕಂದ್ರೆ ಸ್ವಲ್ಪ ಸಮಯ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮನಸ್ಸು ಅನ್ನುವಂಥದ್ದು ಮರ್ಕಟ ಅಂತೆ, ಮರದಿಂದ ಮರಕ್ಕೆ ಹಾರ್ತಾ ಇರ್ತದಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ಮನಸ್ಸು ಕೇಳುವುದಿಲ್ಲ. ಹಾಗಾಗಿ ಸ್ವಲ್ಪ ಸಮಯದಲ್ಲಿ ಆ ಮನಸ್ಸಿನ ಕೇಂದ್ರೀಕೃತವಾಗುವುದಕ್ಕೋಸ್ಕರ ಆ ಭಗವಂತನ ಏಕಾಗ್ರತೆ ಶ್ರದ್ಧೆ ಭಕ್ತಿಯಿಂದ ಮಾಡುವಂತಹ ವ್ರತ ಪೂಜೆ ಇವುಗಳಿಂದ ಸಂಪೂರ್ಣವಾಗಿ ನಮಗೆ ಫಲ ಅನುಗ್ರಹವಾಗಬೇಕು. ಆ ರೀತಿ ನಮಗೆ ಅನುಗ್ರಹಿಸು ಅಂತ ಹೇಳ್ಕೊಂಡು ನಾರದರು ಮಹಾವಿಷ್ಣು ಹತ್ರ ಅಂಗಲಾಚಿ ಬೇಡಿಕೊಳ್ತಾರಂತೆ. ಅವಾಗ ಮಹಾವಿಷ್ಣು ಹೇಳ್ತಾರಂತೆ, ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡುವಂಥ ಕ್ರಮ ಇಲ್ಲ. ಆದರೆ ಸತ್ಯನಾರಾಯಣ ಪೂಜೆಯಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಯಾಕೆ ಅಂತ ಕೇಳಿದ್ರೆ, ಈ ರೀತಿಯಾಗಿ ನಾರದರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಒಂದು ಕೈಯಲ್ಲಿ ಶಂಖ ಚಕ್ರ ಗದ ವನಮಾಲಗಳಿಂದ ಭೂಷಿತವನಾಗಿ ಮಹಾವಿಷ್ಣು ಸತ್ಯನಾರಾಯಣನೆಂದು ಕರೆಯಲ್ಪಡುವಂತೆ ಆ ನಾರದರಿಗೆ ದರ್ಶನವನ್ನು ಕೊಡ್ತಾರಂತೆ. ಅವಾಗ ನಾರದರು ಕೇಳ್ತಾರಂತೆ, ದರ್ಶನವನ್ನೇನೋ ಕೊಟ್ಟಿದೆಯಾ, ಇದು ಪೂಜೆ ಮಾಡುವಂಥ ವಿಧಾನ ಯಾವುದು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದಕ್ಕೆ ಏನು ಪ್ರಸಾದ, ಇದು ಯಾವ ಕಾಲದಲ್ಲಿ ಮಾಡಬೇಕು, ಇದು ಮಾಡಿದರೆ ಏನೇನು ಫಲ ದೊರಕ್ತವೆ ಅಂತ ಎಲ್ಲವನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳ್ಕೊಂಡು ನಾರದರು ಅಂಗಲಾಚಿ ಬೇಡಿಕೊಳ್ತಾರಂತೆ. ಅವಾಗ ಮಹಾವಿಷ್ಣು ಹೇಳ್ತಾರಂತೆ, ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಅವರಿಗೆ ಚಾಪೆ ಮಣೆ ಕುರ್ಚಿ ಇವುಗಳೆಲ್ಲ ಕೊಡ್ತೀವಿ. ಹಾಗೆ ಭಗವಂತನಿಗೆ ಕಂಡುಲಂ ವೈಶ್ವದೇವಶ್ಚ ಅಕ್ಕಿಯನ್ನು ಆಸನವನ್ನಾಗಿ ಕೊಡಬೇಕಂತೆ, ದೇಹದ ರೂಪದಲ್ಲಿ ಕಲಶವನ್ನು ಕೊಡಬೇಕಂತೆ, ಹಾಗೆ ವಸ್ತ್ರ ಜೀವದ ಸ್ವರೂಪವಾಗಿ ನಾಣ್ಯವನ್ನು ಹಾಕಬೇಕಂತೆ, ರಕ್ತ ಮಾಂಸಗಳ ಸ್ವರೂಪವಾಗಿ ಅರಿಶಿನ ಕುಂಕುಮ ನೀರನ್ನು ಹಾಕಬೇಕಂತೆ, ಹೂವ ಅಕ್ಷತೆಯನ್ನು ಹಾಕಬೇಕಂತೆ, ಕೂದಲಿನ ಸ್ವರೂಪವಾಗಿ ಮಾವಿನ ಸೊಪ್ಪನ್ನು ಇಡಬೇಕಂತೆ,
ಕಲೆಯ ಸ್ವರೂಪವಾಗಿ ತೆಂಗಿನಕಾಯಿ ನಡಬೇಕಂತೆ. ಹೀಗೆ ವಸ್ತ್ರಭೂಷಣಗಳಿಂದ ಅಲಂಕಾರವನ್ನು ಮಾಡಬೇಕಂತೆ. ನಂತರದಲ್ಲಿ ಇಷ್ಟೊತ್ತು ಮಾಡಿರುವಂತಹ ಪೂಜೆ ಏನು ಅಂತ ಕೇಳಿದ್ರೆ ಷೋಡಶೋಪಚಾರ ಪೂಜೆ. ಒಂದು ಮಗು ಹುಟ್ಟಿದಾಗ ಹೇಗೆ 16 ಸಂಸ್ಕಾರಗಳನ್ನು ಕೊಡ್ತೀವೋ ಹಾಗೆ ಒಬ್ಬ ವ್ಯಕ್ತಿ ಮನೆಗೆ ಬಂದಾಗ ಅಥವಾ ಭಗವಂತನನ್ನು ಮನೆಯಲ್ಲಿ ಕರೆಸಿದಾಗ ಅವನಿಗೆ ಮಾಡುವಂತಹ ಪೂಜೆ ಪುನಸ್ಕಾರಗಳು ಪಂಚಾಮೃತಗಳಿಂದ ಅಭಿಷೇಕ, ಅರ್ಚನೆ, ಪತ್ರ ಪೂಜೆ, ಅಂಗಪೂಜೆ, ಆವರಣ ಪೂಜೆ ಇವುಗಳನ್ನೆಲ್ಲ ಮಾಡಬೇಕು. ಹಾಗೆ ನವಗ್ರಹಗಳ ಆರಾಧನೆ ಮಾಡಬೇಕು. ಯಾಕೆ ನವಗ್ರಹಗಳ ಆರಾಧನೆ ಮಾಡಬೇಕಂತ ಕೇಳಿದ್ರೆ ನಮ್ಮ ಜಾತಕದ ಕುಂಡಲಿಯಲ್ಲಿ ಇರುವಂಥದ್ದು ನವಗ್ರಹಗಳೇ ಅಂತೆ. ಆ ಗ್ರಹಗಳು ಶುಭ ಫಲಗಳನ್ನು ಕೊಟ್ಟಾಗ ನಮಗೆ ಒಳ್ಳೆಯದಾಗ್ತದೆ, ಅಶುಭ ಫಲಗಳನ್ನು ಕೊಟ್ಟಾಗ ಕೆಟ್ಟದಾಗುತ್ತೆ. ಹಾಗಾಗಿ ಎಲ್ಲ ಗ್ರಹಚಾರಗಳು ಪರಿಹಾರ ಮಾಡಿಕೊಂಡು ಈ ಸತ್ಯನಾರಾಯಣ ಪೂಜೆ ಮಾಡಿದಾಗ ನಮಗೆ ಶುಭ ಫಲಗಳು ಉತ್ಪತ್ತಿ ಆಗ್ತದೆ. ಸೂರ್ಯಗ್ರಹನನ್ನು ಪೂಜೆ ಮಾಡುವುದರಿಂದ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾರಂತೆ. ಚಂದ್ರಗ್ರಹನನ್ನು ಪೂಜೆ ಮಾಡೋದ್ರಿಂದ ಜೀವನದ ದಾಂಪತ್ಯದಲ್ಲಿ ಒಳ್ಳೆಯ ಸುಖವನ್ನು ಕೊಡ್ತಾರಂತೆ. ಅಂಗಾರಕನನ್ನು ಪೂಜೆ ಮಾಡೋದ್ರಿಂದ ಭೂಮಿ ಸಂಪತ್ತನ್ನು ಕೊಡುತ್ತಾರಂತೆ. ಬುಧಗ್ರಹನನ್ನು ಪೂಜೆ ಮಾಡೋದ್ರಿಂದ ಉತ್ತಮವಾದಂತಹ ಮಾತುಗಾರಿಕೆಯನ್ನು ಕೊಡ್ತಾರಂತೆ. ಗುರುಗ್ರಹನನ್ನು ಪೂಜೆ ಮಾಡೋದ್ರಿಂದ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ದಾರಿಯನ್ನು ತೋರಿಸ್ತಾರಂತೆ. ಶುಕ್ರಗ್ರಹನನ್ನು ಪೂಜೆ ಮಾಡೋದ್ರಿಂದ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಪುಣ್ಯ ಸಂಪಾದನೆ ಮಾಡುವಂತ ಯೋಗವನ್ನು ಕೊಡ್ತಾರಂತೆ. ಎಲ್ಲಾ ಧಾನ್ಯದಲ್ಲಿ ಮೊದಲಿಗೆ ಹುಳ ಬರೋದು ಅವರೇ ಕಾಳಿಗಂತೆ. ಹಾಗಾಗಿ ಲಕ್ಷ್ಮಿ ಒಳಗಡೆ ಬರಬೇಕಂತಿದ್ರೆ ಮನೆ ಪರಿಶುದ್ಧವಾಗಿ ಇಟ್ಕೋಬೇಕು ಅಂತ ಹೇಳ್ತಾರಂತೆ. ಅದಕ್ಕೋಸ್ಕರ ಹೊಸಲಿಗೆ ಅರಿಶಿನ, ಕುಂಕುಮ, ರಂಗೋಲಿ ಹಾಕುವಂಥದ್ದು. ಒಂದು ಇರುವೆ ಕೂಡ ಒಳಗಡೆ ಬರಬಾರ್ದು ಅಂತ ಹೇಳ್ಕೊಂಡು, ಹಾಗಾಗಿ ದುಷ್ಟ ಶಕ್ತಿಗಳು ಮನೆ ಒಳಗಡೆ ಬರದೇ ಇರಲಿ ಅಂತ ಹೇಳ್ಕೊಂಡು ಲಕ್ಷ್ಮಿಯ ತಾಂಡವವಾಗ್ಲಿ ಅಂತ ಹೇಳ್ಕೊಂಡು ಆ ಶುಕ್ರನಿಗೆ ಅವರೇ ಕಾಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಹಾಗೆ ಶನೇಶ್ವರ ಗ್ರಹನಿಗೆ ಎಳ್ಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ದೀರ್ಘಾಯಸ್ಸು, ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಕೀರ್ತಿ, ಯಶಸ್ಸು ಇವುಗಳನ್ನೆಲ್ಲ ಕೊಡ್ತಾರಂತೆ ಶನೇಶ್ವರ ಗ್ರಹ. ಹಾಗೆ ರಾಹುಗ್ರಹ ದೇಹದಲ್ಲಿ ವ್ಯಾಧಿ ಪೀಡೆಗಳನ್ನು ಕೊಡುವವನು ಅವನೇ, ನಿವಾರಣೆ ಮಾಡುವವನು ಅವನೇ ಆಗಿರ್ತಾನಂತೆ. ಹಾಗೆ ನಂತರದಲ್ಲಿ ಕೇತುಗ್ರಹ ಕುಲದ ಉನ್ನತಿಯನ್ನು ಮಾಡ್ತಾರಂತೆ. ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ನೋಡ್ಬೇಕು ಅಂತಿದ್ರೆ ಆ ಕೇತುವಿನ ಅನುಗ್ರಹ ಬೇಕಂತೆ. ಹೀಗೆ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಂಡು ಆ ಭಗವಂತನ ಅರ್ಚನೆ, ಪತ್ರ ಪೂಜೆ, ಅಂಗಪೂಜೆ, ಆವರಣ ಪೂಜೆ ಹಾಗೆ ಅಷ್ಟೋತ್ತರಗಳಿಂದ ಅರ್ಚನೆಯನ್ನು ಮಾಡಿ ಲಕ್ಷ್ಮಿಯನ್ನು ಪೂಜೆ ಮಾಡಿಕೊಂಡು ವಿಶೇಷವಾದಂತಹ ಪ್ರಸಾದ ಹೇಳಿದಾರಂತೆ. ಕಲಿಯುಗದ ಅಂತ್ಯಕಾಲದಲ್ಲಿ ಸಿಗುವಂತಹ ಪ್ರಸಾದ ಅಂತ ಹೇಳ್ತಾರಂತೆ. ರಂಭಾಫಲಂ ಘೃತಂ ಕ್ಷೀರಂ ಗೋಧೋ ಮತ್ಸ್ಯಚೂರ್ಣಕಂ ಶರ್ಕರಾ ಯುಕ್ತ ನೈವೇದ್ಯಂ ಸಪಾದಂ ಭಕ್ಷ್ಯಮತ್ತಮಂ. ಸಪಾದ ಅಂತ ಹೇಳಿದ್ರೆ 1/4 ಭಾಗ ಅಂತ. ಲಕ್ಷ್ಮಿಯನ್ನು ಬಲತೊಡೆ ಮೇಲೆ ಕೂರಿಸಿರ್ತಾನಂತೆ ನಾರಾಯಣ. ಹಾಗಾಗಿ 1/4 kg ಲಕ್ಷ್ಮಿಗೆ, 1 kg ನಾರಾಯಣನಿಗೆ. ಹಾಗಾಗಿ ಲಕ್ಷ್ಮೀ ನಾರಾಯಣ ಅಂತ ಹೇಳ್ಕೊಂಡು 1/4 ಪಾವು, 1/4 kg, 1/4 ಕ್ವಿಂಟಾಲಿನಂತೆ ಆ ಭಗವಂತನಿಗೆ ನೈವೇದ್ಯ ಮಾಡಬೇಕು. ರಂಭಾಫಲಂ ಅಂದ್ರೆ ಬಾಳೆಹಣ್ಣು, ಕಲಿಯುಗದ ಅಂತ್ಯದವರೆಗೆ ಸಿಗ್ತದಂತೆ. ರಂಭಾಫಲಂ ಘೃತಂ ಅಂದ್ರೆ ತುಪ್ಪ, ಕಲಿಯುಗದ ಅಂತ್ಯದವರೆಗೆ ಸಿಗ್ತದಂತೆ. ಕ್ಷೀರಂ ಅಂದ್ರೆ ಹಾಲು ಸಿಗ್ತದೆ. ಹಾಗೆ ಗೋಧೂಮಸ್ಯ ಚೂರ್ಣಕಂ, ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಸಿಗ್ತದೆ. ಹಾಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಆ ಭಗವಂತನಿಗೆ ನೈವೇದ್ಯವನ್ನು ಮಾಡಬೇಕಂತೆ. ನಂತರದಲ್ಲಿ ಬ್ರಾಹ್ಮಣರಿಂದ ಕಥೆಯನ್ನು ಕೇಳಬೇಕಂತೆ, ಉಪಾಯನ ದಾನವನ್ನು ಕೊಡಬೇಕಂತೆ. ಹಾಗೆ ಬಂಧು ಮಿತ್ರರೊಂದಿಗೆ ಈ ಪ್ರಸಾದವನ್ನು ಭಕ್ಷಿಸಿ ನೃತ್ಯ ಗೀತಾದಿಗಳನ್ನು ಹಾಡಿ ಹೊಗಳಿ ಕೊಂಡಾಡಿ ಆ ಸ್ವಾಮಿಯನ್ನು ಯಾರು ಸಂತುಷ್ಟಪಡಿಸ್ತಾರೋ ಅವರಿಗೆ ನಾನು ಕೋರಿದ ಇಷ್ಟಾರ್ಥಗಳು ನೆರವೇರ್ತದೆ ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡ ಸತ್ಯನಾರಾಯಣ ಸ್ವಾಮಿಯ 1ನೇ ಅಧ್ಯಾಯ ಸಮಾಪ್ತವಾಯಿತು. ಸತ್ಯ ಸಂದು ಯಜಮಾನಸ್ಯ ಕಾಮ ನೈವೇದ್ಯಾರ್ಥೆ. ಇದರಲ್ಲಿ 3 ಸಲ ನೀರು ಹಾಕಿ. ನಾರೀಖಂಡ ಕುದಲೇಬಲ ಮಹಾನೈವೇದ್ಯಂ ಪರಿಪೂರ್ಣಂ ನಿವೇದಯಾಮಿ. ನೈವೇದ್ಯಂ ಸಮರ್ಪಯಾಮಿ. ಬಲಿಶರಣಂ ಸಜ್ಜಯಾಮಿ. ಮಧ್ಯೆ ಮಧ್ಯೆ ಪಾನೀಂ ಸಮರ್ಪಯಾಮಿ. ಓಂ ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ, ದೇವೇಭ್ಯ ಸ್ವಾಹ. ಮಹಾನೈವೇದ್ಯಂ ಪರಿಪೂರ್ಣಂ ನಿವೇದಯಾಮಿ. ಮಂಗಳ ನೀರಾಜನ ಮಂತ್ರ ಪುಷ್ಪಾಂಜನ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾರ್ಥೆ ಕುಸುಮಾಕ್ಷತಾನ್ ಸಮರ್ಪಯಾಮಿ. ದ್ವಿತೀಯೋಧ್ಯಾಯ. ಹಾಗೆ 2ನೇ ಅಧ್ಯಾಯದಲ್ಲಿ ಪುನಃ ನಾರದರು ಪ್ರಶ್ನೆ ಮಾಡ್ತಾರಂತೆ, ಇದು ಯಾರಿಂದ ಆಚರಿಸಲ್ಪಟ್ಟಿತು, ಹೇಗೆ ಫಲಗಳು ದೊರಕಿದವು ಅಂತ ಕೇಳಿಕೊಂಡು ಪ್ರಶ್ನೆಯನ್ನು ಮಾಡ್ತಾರಂತೆ. ಅವಾಗ ಮಹಾವಿಷ್ಣು ಹೇಳ್ತಾರಂತೆ, ಒಬ್ಬ ಬಡ ಬ್ರಾಹ್ಮಣ ಪ್ರತಿನಿತ್ಯವೂ ಭಿಕ್ಷೆಯನ್ನು ಬೇಡಿ ಜೀವನ ಮಾಡ್ತಿದ್ದ. ಅವನು ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ನಾಳೆಗೆ ಎಷ್ಟು ಬೇಕೋ ಅಷ್ಟೇ ಭಿಕ್ಷೆಯನ್ನು ಬೇಡಿ ಪುನಃ ವಾಪಸ್ ಬರ್ತಿದ್ದಂತೆ. ಹಾಗಾಗಿ ಮಹಾವಿಷ್ಣು ಯೋಚನೆ ಮಾಡ್ತಾರಂತೆ, ಇವನನ್ನು ಪರೀಕ್ಷೆ ಮಾಡೋಣ. ಇವನು ಭಿಕ್ಷೆಯನ್ನು ಬೇಡಿದರೆ ಭಿಕ್ಷೆಯನ್ನು ಇವನಿಗೆ 1 ದಿವಸ ಭಿಕ್ಷೆ ಸಿಗದೇ ಇದ್ದರೆ ನಾಳೆಗೆ ಏನು ಮಾಡುತ್ತಾನೆ ಅಂತ ಹೇಳಿಕೊಂಡು ಪರೀಕ್ಷೆ ಮಾಡೋಣ ಅಂತ ಹೇಳ್ಕೊಂಡು ಆ ಬ್ರಾಹ್ಮಣನಿಗೆ ಅವತ್ತು ಭಿಕ್ಷೆಯೇ ಸಿಗದೇ ಇರೋ ತರ ಮಾಡ್ತಾನಂತೆ. ಅವಾಗ ಅವನು ಆದ್ರೂ ಕೂಡ ನಾರಾಯಣ ನಾಮಸ್ಮರಣೆ ಮಾಡಿಕೊಂಡೇ ಅವನು ಭಿಕ್ಷೆಗಾಗಿ ಹೋಗುತ್ತಾನಂತೆ. 1 ದಿವಸ, 2 ದಿವಸ, 10 ದಿನಗಳ ಕಾಲ ಭಿಕ್ಷೆ ಸಿಗುವುದಿಲ್ವಂತೆ. ಆದ್ರೂ ಕೂಡ ಅವನು ನಾರಾಯಣನ ನಾಮಸ್ಮರಣೆ ಬಿಡದೆ ಭಕ್ತಿಯಿಂದ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಂತೆ. ಹಾಗಾಗಿ ಮಹಾವಿಷ್ಣು ಯೋಚನೆ ಮಾಡ್ತಾನಂತೆ, ಇವನು ನನ್ನ ಪರೀಕ್ಷೆಯಲ್ಲಿ ಜಯಶೀಲನಾಗಿದ್ದಾನೆ, ಹಾಗಾಗಿ ಇವನಿಗೆ ನಾನು ವರವನ್ನು ಅನುಗ್ರಹಿಸಬೇಕು ಅಂತ ಹೇಳ್ಕೊಂಡು ಒಬ್ಬ ಸನ್ಯಾಸಿ ವೇಷಧಾರಿಯಾಗಿ ಬಂದು ಆ ಭಿಕ್ಷುಕನ ಹತ್ರ ಕೇಳ್ತಾನಂತೆ,
ನೀನು ಕಲಿಯುಗದ ಕಾಮಧೇನುವಾದಂತಹ ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡು, ನೀನು ಕೋರಿದ ಇಷ್ಟಾರ್ಥಗಳು ನೆರವೇರ್ತದೆ ಅಂತ ಹೇಳ್ತಾನಂತೆ. ಆಯಿತು ಅಂತ ಹೇಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನಂತೆ. ಎದ್ದು ನೋಡ್ತಾನಂತೆ, ಆ ಮಹಾವಿಷ್ಣು ವೇಷಧಾರಿಯಾದಂತಹ ಸನ್ಯಾಸಿಯು ಕಣ್ಮರೆಯಾಗಿರ್ತಾನಂತೆ. ಅವಾಗ ಈ ಭಿಕ್ಷುಕ ಬ್ರಾಹ್ಮಣ ಯೋಚನೆ ಮಾಡ್ತಾನಂತೆ, ಇದು ನನಗೆ ಸ್ವಾಮಿಯೇ ಬಂದು ಹೇಳಿರಬೇಕು, ಹಾಗಾಗಿ ನಾನು ಇವತ್ತು ಏನು ಭಿಕ್ಷೆಯಿಂದ ಹಣ ಬರುತ್ತೋ ಅಷ್ಟನ್ನು ನಾಳೆ ಪೂಜೆಗೆ ವಿನಿಯೋಗ ಮಾಡುತ್ತೇನೆ ಅಂತ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಭಿಕ್ಷೆಗಾಗಿ ಹೋಗುತ್ತಾನಂತೆ. ಅವತ್ತಿನ ದಿವಸ ಅವನಿಗೆ ದ್ವಿಗುಣವಾದಂತಹ ಲಾಭವನ್ನು ಪಡಿತಾನಂತೆ. ಬಂದಂತಹ ಹಣದಿಂದ ಸ್ವಾಮಿಗೆ ಬೇಕಾದಂತಹ ಪತ್ರ ಪುಷ್ಪಗಳನ್ನೆಲ್ಲ ಸ್ವೀಕರಿಸಿ ವಿದ್ಯುಕ್ತವಾಗಿ ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ತಾನಂತೆ, ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾನಂತೆ, ವಿದ್ಯಾ ದಾನ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ಹಾಗಿರುವಂತಹ ದೆಸೆಯಿಂದ ಅವನು ಅಲ್ಲೇ ಕಾಡಿನಲ್ಲಿ ಒಂದು ಸುಂದರವಾದಂತಹ ಗುಡಿಸಲನ್ನು ಕಟ್ಟಿ ಗೃಹ ಪ್ರವೇಶಗಳನ್ನೆಲ್ಲ ಮಾಡಿಕೊಂಡು ಮಾರನೆಯ ದಿವಸ ಅಲಂಕಾರ ವೈಭವಯುತವಾಗಿ ಸತ್ಯನಾರಾಯಣ ಪೂಜೆ ಮಾಡುತ್ತಿದ್ದಂತೆ. ಯಾಕಂತ ಹೇಳಿದ್ರೆ ಅಲಂಕಾರ ಯಾಕೆ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದ್ರೆ ಒಂದೊಂದು ದೇವರಿಗೆ ಒಂದೊಂದು ವಿಶೇಷತೆ. ಗಣಪತಿಗೆ ನೀವು ಎಷ್ಟು ತಿನ್ಲಿಕ್ಕೆ ಕೊಡ್ತೀರೋ ಅಷ್ಟು ಒಳ್ಳೇದಂತೆ, ಶಿವನಿಗೆ ಎಷ್ಟು ಅಭಿಷೇಕ ಮಾಡ್ತೀರೋ ಅಷ್ಟು ಒಳ್ಳೇದಂತೆ, ದೇವಿಗೆ ಎಷ್ಟು ಅರ್ಚನೆ ಮಾಡ್ತೀರೋ ಅಷ್ಟು ಒಳ್ಳೇದಂತೆ. ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳಿದಂತೆ, ಹೂಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿದಾಗ ಅವನು ಸಂತುಷ್ಟನಾಗ್ತಾನಂತೆ. ಹಾಗಾಗಿ ಇವನು ವಿಶೇಷವಾಗಿ ಅಲಂಕಾರ ವೈಭವದಿಂದ ಆ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಹೋಗತಕ್ಕಂಥ ಒಬ್ಬ ಸೌದೆ ವ್ಯಾಪಾರಿ ಬರ್ತಾನಂತೆ. ಅವನಿಗೆ ಬಾಯಾರಿಕೆ ಆಗಿತ್ತು, ಇನ್ನೇನು ನೀರನ್ನು ಕುಡಿಲಿಲ್ಲ ಅಂತಾದ್ರೆ ಸಾಯುವಂತ ಪರಿಸ್ಥಿತಿ ಇದ್ದಂತೆ. ಆಗಿರುವಂತಹ ಸಂದರ್ಭದಲ್ಲಿ ಗುಡಿಸಲನ್ನು ನೋಡ್ತಾನೆ, ಇಲ್ಲಿ ನನಗೆ ಏನಾದ್ರು ನೀರು ಸಿಗ್ಬಹುದು ಅಂತ ಹೇಳ್ಕೊಂಡು ಸೌದೆಯ ಹೊರೆಯನ್ನು ಹೊರಗಡೆ ಇಳಿಸಿ ಮನೆಯೊಳಗಡೆ ಪ್ರವೇಶ ಮಾಡ್ತಾನಂತೆ. ಮನೆಯೊಳಗಡೆ ಪ್ರವೇಶ ಮಾಡಿದಾಗ ಆ ದೇವರ ಅಲಂಕಾರ ವೈಭವವನ್ನು ನೋಡಿ ಬಾಯಾರಿಕೆ ಮರೆತು ಹೋಗ್ತದಂತೆ. ಪೂಜೆ ಆಗುವಲ್ಲೇ ಅಲ್ಲೇ ಕುಳಿತುಕೊಳ್ತಾನಂತೆ. ಪೂಜೆ ಎಲ್ಲ ಮುಗಿದ ನಂತರ ಆ ಬ್ರಾಹ್ಮಣನ ಹತ್ರ ಕೇಳ್ತಾನಂತೆ, ನೀನು ಇಷ್ಟು ದೊಡ್ಡ ಕಾಡಿನಲ್ಲಿ ಸುಂದರವಾಗಿ ಗುಡಿಸಲನ್ನು ಕಟ್ಟಿ ಈ ಅಲಂಕಾರವನ್ನು ಮಾಡಿಕೊಂಡು ಪೂಜೆ ಮಾಡುತ್ತಿದೆಯಲ್ಲ, ನಿನಗೆ ಹೇಗೆ ಸಾಧ್ಯವಾಯಿತು ಯಾಕೆ ಕೇಳ್ತಾನಂತೆ. ಅವಾಗ ಹೇಳ್ತಾನಂತೆ ಆ ಬ್ರಾಹ್ಮಣ, ನಾನು ಭಿಕ್ಷೆಯನ್ನು ಬೇಡಿ ಜೀವನ ಮಾಡುತ್ತಿದ್ದೆ, ಈ ಪೂಜಾ ಪ್ರಭಾವದಿಂದ ಇಷ್ಟೊಂದು ಶ್ರೀಮಂತನಾಗಿದ್ದೇನೆ, ನೀನು ಕೂಡ ಈ ಪೂಜೆಯನ್ನು ಮಾಡು ಅಂತ ಹೇಳ್ಕೊಂಡು ಆ ಸೌದೆ ವ್ಯಾಪಾರಿಗೆ ತೀರ್ಥ ಪ್ರಸಾದವನ್ನು ಕೊಡುತ್ತಾನಂತೆ. ಅವಾಗ ಆ ಸೌದೆ ವ್ಯಾಪಾರಿ ಹೇಳ್ತಾನಂತೆ, ನಾನು ಸೌದೆ ವ್ಯಾಪಾರಿ ಈ ಪೂಜೆಯನ್ನು ಮಾಡಬಹುದಾ ಅಂತ ಕೇಳ್ತಾನಂತೆ. ಇದಕ್ಕೆ ಜಾತಿ ಭೇದ, ವರ್ಣಭೇದ, ರಾಹುಕಾಲ, ಯಮಗಂಡ ಕಾಲ ಯಾವ ದೋಷ ಕೂಡ ಇರುವುದಿಲ್ಲ. ಇದಕ್ಕೆ ಬೇಕಾಗಿರೋದು ನಿನ್ನ ಭಕ್ತಿ ಮತ್ತೆ ಶ್ರದ್ಧೆ ಮಾತ್ರ ಬೇಕಾಗಿರೋದು, ಬೇರೆ ಯಾವುದು ಬೇಕಾಗೋದಿಲ್ಲ. ಆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡು, ನೀನು ಕೋರಿದ ಇಷ್ಟಾರ್ಥಗಳು ನೆರವೇರ್ತದೆ ಅಂತ ಹೇಳ್ಕೊಂಡು ಆ ಸೌದೆ ವ್ಯಾಪಾರಿಗೆ ತೀರ್ಥ ಪ್ರಸಾದವನ್ನು ಕೊಟ್ಟು ಅಲ್ಲಿಂದ ಬೀಳ್ಕೊಡುತ್ತಾನಂತೆ. ನಂತರದಲ್ಲಿ ಸೌದೆಯ ಹೊರೆಯನ್ನು ಹೊತ್ತುಕೊಂಡು ಪ್ರಸಾದವನ್ನು ಭಕ್ಷಿಸುತ್ತಾ ಪಟ್ಟಣದ ಕಡೆಗೆ ಹೋಗ್ತಾನಂತೆ. ನನ್ನ ಸೌದೆ ಎಲ್ಲ ಖಾಲಿ ಆಯಿತು ಅಂತಾದರೆ ನಾನು ಕೂಡ ಈ ಪೂಜೆಯನ್ನು ಮಾಡಿಸುತ್ತೇನೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವ್ಯಾಪಾರಕ್ಕಾಗಿ ಹೋಗುತ್ತಾನಂತೆ. ವ್ಯಾಪಾರದಿಂದ ಅವತ್ತಿನ ದಿವಸ ಅವನ ಹತ್ರ ಇದ್ದಂತಹ ಸೌದೆ ಎಲ್ಲವೂ ಖಾಲಿಯಾಗಿ ವಿಶೇಷವಾದಂತಹ ಹಣ ಅನುಗ್ರಹವಾಗ್ತದಂತೆ. ಬಂದಂತಹ ಹಣದಿಂದ ಇದೇ ಬ್ರಾಹ್ಮಣನನ್ನು ಕರೆಸಿ ವಿದ್ಯುಕ್ತವಾಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುತ್ತಾನಂತೆ. ಮಾಡಿದ ದಿಸೆಯಿಂದ ಹೀಗೆ ಸೌದೆ ವ್ಯಾಪಾರಕ್ಕಾಗಿ ಹೋಗೋದು, ಸತ್ಯನಾರಾಯಣ ಪೂಜೆ ಮಾಡೋದು, ಹೀಗೆ ಅವನು ಮಾಡುತ್ತಾ ಮಾಡುತ್ತಾ ಅದೇ ಊರಿನಲ್ಲಿ ದೊಡ್ಡ ಸೌದೆ ವ್ಯಾಪಾರಿಯಾಗಿ ಬೆಳೆದು ಕೊನೆಯಲ್ಲಿ ಮಹಾವಿಷ್ಣುವಿನ ಲೋಕವನ್ನು ಹೊಂದುತ್ತಾನೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡ ಸತ್ಯನಾರಾಯಣ ಸ್ವಾಮಿಯ 2ನೇ ಅಧ್ಯಾಯ ಸಮಾಪ್ತವಾಯಿತು. ಸತ್ಯಾಸಂದು ಯಜಮಾನಸ್ಯ ಕಾಮಾನ್ ನೈವೇದ್ಯಾರ್ಥೆ ನಾರೀಗರಂಡ ಕುದಲೇ ಬ್ರಹ್ಮ ನೈವೇದ್ಯಂ ಪರಿಪೂರ್ಣಂ ನಿವೇದಯಾಮಿ. ಓಂ ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ, ದೇವೇಭ್ಯ ಸ್ವಾಹ. ಸ್ವಾದುಪೋಷದಿವ್ಯಾಯ ಜನ್ಮನೆ, ಸ್ವಾದುರಿಂದ್ರಾಯ ಸರ್ವೇತನಾಮ್ನೆ, ಸ್ವಾದುಮಿತ್ರಾಯ ವರುಣಾಯ ವಾಯುವೆ, ಬೃಹಸ್ಪತಯೇ ಮಧುಮಾದಾಭ್ಯಃ ಮಹಾನೈವೇದ್ಯಂ ನಿವೇದಯಾಮಿ. ನೈವೇದ್ಯಂ ಸಮರ್ಪಯಾಮಿ, ಬಲಿಹರಣಂ ವಿಸರ್ಜಯಾಮಿ, ನೈವೇದ್ಯೋದ್ವಾಸಯಾಮಿ, ನೈವೇದ್ಯಾರ್ಥೆ ಸ್ಥಳಂ ಪ್ರೋಕ್ಷಯಾಮಿ, ಸರ್ವೋದ್ಯತ್ತನಾರ್ಥೆ ಚಂದನಂ ಸಮರ್ಪಯಾಮಿ, ಮಹಾನೈವೇದ್ಯಂ ನಿವೇದಯಾಮಿ. ಅಥ ತೃತೀಯೋಧ್ಯಾಯ. ಹಾಗೆ 3ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ವಿಶೇಷನಾದಂಥ ಒಬ್ಬ ರಾಜನಿರ್ತಾನಂತೆ. ಅವನು ಪ್ರಜಾಪಾಲನೆ ಮಾಡುವುದರಲ್ಲಿ ಅತ್ಯಾಗ್ರವುಳ್ಳವನಾಗಿದ್ದಂತೆ. ಆದರೆ ಅವನು ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಂತೆ. ಆದರೆ ಅವನಿಗೆ ಏನು ಸಮಸ್ಯೆ ಅಂತ ಕೇಳಿದ್ರೆ ಮಕ್ಕಳಿರಲಿಲ್ವಂತೆ. ಹಾಗಿರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಉಪದೇಶದ ಮೇಲೆಗೆ ಅರಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ಅವಾಗ ಅವನ ಭಕ್ತಿ ಶ್ರದ್ಧೆಗೆ ಲೋಪ ಉತ್ಪತ್ತಿ ಆಗ್ತದಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ಅವನು ಯೋಚನೆ ಮಾಡ್ತಾನಂತೆ, ಇದು ಸರಿಯಾದ ಜಾಗವಲ್ಲ, ನಾನು ನದಿ ತೀರದಲ್ಲಿ ಕುಳಿತುಕೊಂಡು ಪೂಜೆ ಮಾಡುತ್ತೇನೆ ಅಂತ ಹೇಳ್ಕೊಂಡು ನದಿ ತೀರದಕ್ಕೆ ಹೋಗ್ತಾನಂತೆ. ಅಲ್ಲಿ ನದಿ ತೀರದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸುತ್ತಾನಂತೆ. ಮಾಡಿದ ದಿಸೆಯಿಂದ ಅವನಿಗೆ ಮಕ್ಕಳಾಯಿತು, ಮರಿಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು. ಆದರೂ ಕೂಡ ಈ ಸತ್ಯನಾರಾಯಣ ಪೂಜೆಯನ್ನು
ಆ ನದಿ ತೀರದಲ್ಲೇ ಕುಳಿತುಕೊಂಡು ಮಾಡ್ತಿರ್ತಾರಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಹೋಗತಕ್ಕಂಥ ಒಬ್ಬ ವಜ್ರದ ವ್ಯಾಪಾರಿ ಬರ್ತಾನಂತೆ. ಈ ರಾಜನನ್ನು ನೋಡಿ ಅಪಹಾಸ್ಯ ಮಾಡ್ತಾನಂತೆ. ಅಷ್ಟು ದೊಡ್ಡದಾದ ಶ್ರೀಮಂತ ರಾಜ, 100 ಮಂದಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಈ ನದಿ ತೀರದಲ್ಲೇ ಕುಳಿತುಕೊಂಡು ಪೂಜೆ ಮಾಡುತ್ತಿದ್ದಾನಲ್ಲ, ಇವನು ಏತಕ್ಕೋಸ್ಕರ ಮಾಡುತ್ತಿದ್ದಾನೆ, ಇವನೇನಾದ್ರು ಹುಚ್ಚನ ಅಂತ ಹೇಳ್ಕೊಂಡು ಆ ವ್ಯಾಪಾರಿ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಈ ರಾಜನ ಸಮೀಪಕ್ಕೆ ಬಂದು ಕೇಳುತ್ತಾನಂತೆ, ನೀನು ಮಾಡುತ್ತಿರುವಂತಹ ವ್ರತ ಪೂಜೆ ಯಾವುದು, ಏತಕ್ಕೋಸ್ಕರ ಮಾಡುತ್ತಿದ್ದೀಯಾ ಅಂತ ಕೇಳ್ತಾನಂತೆ. ಇದು ಭಕ್ತಿ ಶ್ರದ್ಧಾ ಸಮನ್ವಿತ ಅಂತ ಹೇಳ್ತಾನಂತೆ. ಹೇಗೆ ಅಂತ ಕೇಳಿದ್ರೆ, ಭಕ್ತಿ ಶ್ರದ್ಧೆ ಮಾಡಿದರೆ ಪೂಜೆಗೆ ಶೀಘ್ರಾತಿ ಶೀಘ್ರ ಫಲ ಸಿಗ್ತದೆ. ಹಾಗಾಗಿ ನನಗೆ ಬಹಳಷ್ಟು ವರ್ಷಗಳ ಕಾಲ ಸಂತಾನವಿರಲಿಲ್ಲ, ಈ ಪೂಜಾ ಪ್ರಭಾವದಿಂದ ಎಲ್ಲವೂ ಸಂತಾನವಾಯಿತು. ಹಾಗಾಗಿ ನೀನು ಕೂಡ ಈ ಪೂಜೆಯನ್ನು ಮಾಡು ಅಂತ ಹೇಳ್ಕೊಂಡು ಆ ವ್ಯಾಪಾರಿಗೆ ತೀರ್ಥ ಪ್ರಸಾದವನ್ನು ಕೊಡುತ್ತಾನಂತೆ. ಹಾಗಾಗಿ ಬಹಳಷ್ಟು ಸಂತೋಷದಿಂದ ಆ ವ್ಯಾಪಾರಿಯು ಅವನು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮನೆಗೂ ಹೆಂಡತಿಗೂ ತೆಗೆದುಕೊಂಡು ಮನೆಗೆ ಹೋಗ್ತಾನಂತೆ. ಪ್ರಾರ್ಥನೆಯನ್ನು ಮಾಡಿಕೊಳ್ತಾನಂತೆ, ನನಗೂ ಸಂತಾನವಾದರೆ ನಾನು ಕೂಡ ಈ ಪೂಜೆಯನ್ನು ಮಾಡಿಸುತ್ತೇನೆ ಅಂತ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಪ್ರಸಾದವನ್ನು ಭಕ್ಷಿಸ್ತಾರಂತೆ. ಆ ಪ್ರಸಾದ ಭಕ್ಷಿಸಿದ ದೆಸೆಯಿಂದ 9ನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಜನನ ನೀಡ್ತಾಳಂತೆ. ಜನನಾದ ನಂತರ ನಾಮಕರಣ ಶಾಸ್ತ್ರ ಇಟ್ಕೊಂಡಿರ್ತಾರೆ. ನಾಮಕರಣ ದಿವಸ ಹೆಂಡತಿ ಗಂಡನ ಹತ್ರ ಹೇಳ್ತಾಳಂತೆ, ಅವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ವಲ್ಲ ಆ ಪೂಜೆಯನ್ನು ಇವತ್ತು ಮಾಡೋಣ ಅಂತ ಹೇಳ್ಕೊಂಡು. ಅವಾಗ ಅವನು ವ್ಯಾಪಾರಿ, ವಜ್ರದ ವ್ಯಾಪಾರಿ, ಆದ್ರಿಂದ ಅವನೇನು ಹೇಳ್ತಾನೆ ಅಂತ ಹೇಳಿದ್ರೆ, ಹುಟ್ಟಿದವಳು ಹೆಣ್ಣು ಮಗಳಲ್ಲವೇ, ವಿವಾಹ ಕಾಲದಲ್ಲಿ ಮಾಡಿದ್ರಾಯ್ತು ಅಂತ ಹೇಳ್ಕೊಂಡು ಹೆಂಡತಿಯನ್ನು ಸಮಾಧಾನ ಪಡಿಸಿ ನಾಮಕರಣ ಶಾಸ್ತ್ರ ಮುಂದುವರಿತದಂತೆ. ಬೆಳೆದು ದೊಡ್ಡವಳಾಗ್ತಾಳೆ, ಗುರುಕುಲದಲ್ಲಿ ವಿದ್ಯಾಭ್ಯಾಸ ಪಡಿತಾಳೆ. ಇನ್ನೇನು ವಿವಾಹ ವಯಸ್ಕಳಿಗೆ ಬಂದಿರುವುದನ್ನು ನೋಡಿ ಅನುರೂಪನಾದಂತಹ ವರನನ್ನು ಕರೆದುಕೊಂಡು ಮನೆಯನ್ನಾಗಿ ಮಾಡಿಕೊಳ್ತಾನಂತೆ ಈ ವ್ಯಾಪಾರಿ. ನಾಮಕರಣ ಸಮಯದಲ್ಲಿ ಹೆಂಡತಿಗಾದ್ರೂ ನೆನಪಿತ್ತು, ವಿವಾಹ ಸಮಯದಲ್ಲಿ ಹೆಂಡತಿಗೂ ಮರೆತು ಹೋಗ್ತದಂತೆ. ಹಾಗಾಗಿ ಆ ಪೂಜೆಯನ್ನು ಮಾಡುವುದೇ ಇಲ್ಲ. ಮದುವೆ ಆಯಿತು, ಮಂಗಳ ಕಾರ್ಯಗಳೆಲ್ಲ ಮುಗಿದೋಯ್ತು. ಇನ್ನೇನು ಅಳಿಯ ಮತ್ತೆ ಮಾವ ಸೇರಿಕೊಂಡು ಬೇರೆ ರಾಜ್ಯಕ್ಕೆ ವ್ಯಾಪಾರಕ್ಕಾಗಿ ಹೋಗುತ್ತಾರಂತೆ. ಅಲ್ಲಿ ಸ್ವಾಮಿಯು ಮಾಯಾ ಕಳ್ಳರನ್ನು ಬಿಡ್ತಾರಂತೆ. ಕದ್ದಂತ ಹಣವನ್ನು ಈ ವ್ಯಾಪಾರಿಗಳ ಹತ್ರ ಇಟ್ಟು ಓಡಿ ಹೋಗ್ತಾರಂತೆ. ಅವಾಗ ರಾಜಭಟರು ಓಡಿಸಿಕೊಂಡು ಬರುವಾಗ ರಾಜಧನ ಈ ವ್ಯಾಪಾರಿಗಳ ಹತ್ರ ಇರುವುದನ್ನು ನೋಡಿ ಇವರೇ ಕಳ್ಳರೆಂದು ತಿಳಿದು ಸಂಕೋಲೆಗಳಿಂದ ಕಟ್ಟಿ ರಾಜನ ಮುಂದೆ ತಂದು ನಿಲ್ಲಿಸ್ತಾರಂತೆ. ಅವಾಗ ರಾಜಭಟರು ಹೇಳುತ್ತಾರಂತೆ, ಕಳ್ಳರು ಪ್ರತ್ಯಕ್ಷವಾಗಿ ಸಿಕ್ಕಿದ್ದಾರೆ, ನೀವು ನೋಡಿ ಇವರ ಹತ್ರ ರಾಜಧನ ಇದೆ, ಹಾಗಾಗಿ ಇವರನ್ನು ಕಾರಾಗೃಹಕ್ಕೆ ತಳ್ಳಿಬಿಡಿ, ನಮಗೆ ಬಹುಮಾನ ಅನುಗ್ರಹಿಸಿ ಅಂತ ಹೇಳ್ಕೊಂಡು ರಾಜಭಟರು ಸಂತೋಷದಿಂದ ಆ ರಾಜನ ಹತ್ರ ಹೇಳ್ತಾರಂತೆ. ಅವಾಗ ಆಯ್ತು ಅಂತ ಹೇಳ್ಕೊಂಡು ಇವರನ್ನು ಕಾರಾಗೃಹಕ್ಕೆ ತಳ್ಳಿ ಬಿಡ್ತಾರಂತೆ. ಇವರಿಗೆ ಬಹುಮಾನವು ಸಿಕ್ಕಿತು. ಸಂತೋಷದಿಂದ ಕುಣಿದು ಕುಪ್ಪಳಿಸಿಕೊಂಡು ರಾಜಭಟರು ಖುಷಿಯಿಂದ ಮೃಷ್ಟಾನ್ನ ಭೋಜನ ಮಾಡಿಕೊಂಡು ಜೀವನ ಮಾಡ್ತಾರಂತೆ. ಇತ್ತ ಕಡೆ ತಾಯಿ ಮತ್ತೆ ಮಗಳು ಇದ್ದಂತಹ ದವಸ ಧಾನ್ಯವೆಲ್ಲವೂ ಖಾಲಿ ಆಗ್ತದೆ. ಯಾಕಂದ್ರೆ ಯಜಮಾನರು ಅಳಿಯಂದ್ರು ಹೋದವರು ಬರಲೇ ಇಲ್ಲ. ಇನ್ನು ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ. ನಮ್ಮ ದವಸ ಧಾನ್ಯ ಎಲ್ಲ ಕಳ್ಳರ ಪಾಲಾಯಿತು. ಇನ್ನೇನು ಮನೆಯಲ್ಲಿ ವಜ್ರದ ವ್ಯಾಪಾರಿ ಮನೆಯಲ್ಲಿ ಭಿಕ್ಷೆಯನ್ನು ಬೇಡುವಂತಹ ಪರಿಸ್ಥಿತಿ ಬರ್ತದಂತೆ. ಆಗಿರುವಂತಹ ಸಂದರ್ಭದಲ್ಲಿ ಮಗಳು ಒಂದು ದಿವಸ ಯಾವುದೋ ಮನೆಗೆ ಭಿಕ್ಷೆಗಾಗಿ ಹೋಗಿದ್ದಾಳೆ. ಅಲ್ಲಿ ಸತ್ಯನಾರಾಯಣ ಉದ್ಯಾಪನಾ ಕ್ರಮ ನಡೀತಾ ಇತ್ತಂತೆ. ಹೇಗೆ ಉದ್ಯಾಪನಾ ಕ್ರಮ ಅಂತ ಕೇಳಿದ್ರೆ, ತಿಂಗಳಿಗೆ 1 ಪೌರ್ಣಮಿ, ವರ್ಷಕ್ಕೆ 12 ಪೂಜೆ, 4 ವರ್ಷಕ್ಕೆ 48 ಪೂಜೆ ಆಗ್ತದೆ. ಆ 48ನೇ ದಿವಸ 48 ಕಲಶಗಳನ್ನೆಲ್ಲ ಇಟ್ಟುಕೊಂಡು ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಪೂಜೆ ಅಂತ ಹೇಳ್ತಾರಂತೆ ಉದ್ಯಾಪನಾ ಕ್ರಮ ಅಂತ ಹೇಳಿದ್ರೆ. ಹೀಗೆ 5 ರೀತಿಯಾದಂಥ ಪೂಜೆಯನ್ನು 5 ರೀತಿಯಾಗಿ ಪೂಜೆ ಮಾಡಬೇಕಂತೆ. ಪಂಚಭಕ್ಷ ಪರಮಾನ್ನಗಳನ್ನು ಮಾಡಬೇಕಂತೆ, ವಾಸ್ತು ರಾಕ್ಷೋಗ್ನ ಹೋಮಗಳನ್ನು ಮಾಡಬೇಕಂತೆ, ಹಾಗೆ ಉದ್ಯಾಪನಾ ಹೋಮವನ್ನು ಮಾಡಬೇಕಂತೆ. ಬೆಳಗಿನ ಜಾವ 6 ಗಂಟೆಗೆ ಮಂಗಳಾರತಿ, ತೀರ್ಥ ಪ್ರಸಾದ, ದಾನ ಧರ್ಮ ಇವುಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಆ ಬ್ರಾಹ್ಮಣನ ಮನೆಯಲ್ಲಿ. ಅವಾಗ ಮಗಳು ಸಂಜೆ ಬಂದಿದ್ದಾಳೆ ಭಿಕ್ಷೆಗಾಗಿ. ಅವಳಿಗೆ ರಾತ್ರಿ ಇಡೀ ಕಳೆದಿದ್ದೇ ಗೊತ್ತಿರುವಂತೆ ಆ ಪೂಜೆಯಲ್ಲಿ ಮಗ್ನಳಾಗಿದ್ಲಂತೆ. ಇನ್ನು ಹೊರಗಡೆ ಬಂದು ಭಿಕ್ಷೆಯನ್ನೆಲ್ಲ ಸ್ವೀಕರಿಸಿ ಹೊರಗಡೆ ಬಂದು ನೋಡ್ತಾಳಂತೆ. ಬೆಳಗಾಗಿರೋದು ಗೊತ್ತಾಗ್ತದಂತೆ. ಅವಾಗ ಯೋಚನೆ ಮಾಡ್ತಾಳಂತೆ, ನನ್ನ ತಾಯಿ ಏನಾಗಿರ್ತಾಳೋ, ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾಳೋ, ಅಥವಾ ನಾನು ಏನಾದ್ರು ಸಿಂಹದ ಪಾಲಾದ್ನೋ, ಏನು ಪ್ರಾಣಿಗಳ ಪಾಲಾದ್ನೋ, ಏನ್ ತಿಳ್ಕೊತಾರೋ ಗೊತ್ತಿಲ್ಲ, ನಾನು ಓಡೋಡಿ ಮನೆಗೆ ಓಡೋಗ್ತೇನೆ ಅಂತ ಹೇಳ್ಕೊಂಡು ಮನೆಗೆ ಓಡೋಗ್ತಾಳಂತೆ. ಹೋದಾಗ ಬಾಗಿಲಲ್ಲಿ ಮೂರ್ಛೆ ಹೋಗಿರುವುದಳು ನೋಡ್ತಾಳಂತೆ. ತಾಯಿಯನ್ನು ನೀರನ್ನು ಸಿಂಪಡಿಸಿ ಎಚ್ಚರಪಡಿಸಿ ಕೇಳ್ತಾಳಂತೆ, ತೆಗೆದುಕೋ ಅಮ್ಮ ಪ್ರಸಾದ, ನೀನು ಮೂರ್ಛೆ ಹೋಗಿದ್ದೀಯಾ ಅಂತ ಹೇಳ್ತಾಳಂತೆ. ಅವಾಗ ಪ್ರಸಾದವನ್ನು ನೋಡಿದಾಗ ತಾಯಿಗೆ ಜ್ಞಾನೋದಯವಾಗ್ತದಂತೆ. ಮಗಳೇ, ನೀನು ಹುಟ್ಟಬೇಕಾದ್ರೆ ಈ ಪ್ರಸಾದದ ದೆಸೆಯಿಂದಲೇ ಹುಟ್ಟಿದವಳು, ಹಾಗಾಗಿ ನಮ್ಗೆ ಇಷ್ಟೆಲ್ಲ ಕಷ್ಟ ಉಂಟಾಯಿತೇನೋ, ನಾವು ಈ ಪೂಜೆಯನ್ನು ಮಾಡೋಣ ಅಂತ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ವಾಮಿಯಲ್ಲಿ ಧ್ಯಾನ ಧರ್ಮ ಅಪರಾಧ ಸಹಸ್ರಾಣಿ ಕ್ರಿಯಂತೇನ ಹರ್ನಿಶಮಯ ದಾಸೋಮಿತಿಮಾನ್ ಭಕ್ತ್ಯ ಕ್ಷಮಸ್ವ ಪುರುಷೋತ್ತಮ. ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪಗಳನ್ನು ಪರಿಹಾರ ಮಾಡು, ನಮಗೆ ಅನುಗ್ರಹಿಸು ಅಂತ ಹೇಳ್ಕೊಂಡು ಅಂಗಲಾಚಿ ಬೇಡಿಕೊಳ್ತಾರಂತೆ ತಾಯಿ ಮತ್ತೆ ಮಗಳು. ಅವಾಗ ಆಯ್ತು ಅಂತ ಹೇಳ್ಕೊಂಡು ಅನುಗ್ರಹಿಸ್ತಾರಂತೆ. ಭಿಕ್ಷೆಯಿಂದ ಬಂದಂತಹ ಹಣದಿಂದ ಆ ಸ್ವಾಮಿಗೆ ಬೇಕಾದಂತಹ ಪತ್ರ ಪುಷ್ಪಗಳನ್ನೆಲ್ಲ ಸ್ವೀಕರಿಸ್ತಾರಂತೆ.
ಪ್ರತಿನಿತ್ಯವೂ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ತಾರಂತೆ. ಬೆಳಿಗ್ಗೆ ಭಿಕ್ಷೆಗೆ ಹೋಗೋದು, ಸಂಜೆ ಸತ್ಯನಾರಾಯಣ ಪೂಜೆ ಮಾಡುವುದು, ಇದನ್ನೇ ಮುಂದುವರಿಸ್ತಾ ಹೋಗ್ತಾರಂತೆ. 12 ಕನಸಿನಲ್ಲಿ ಬಂದು ಹೇಳುತ್ತಾರಂತೆ, ಅವರು ವ್ಯಾಪಾರಿಗಳು ಅವರನ್ನು ಬಿಡಬೇಕು ಅಂತ ಹೇಳ್ಕೊಂಡು ರಾಜನಿಗೆ ಕನಸಿನಲ್ಲಿ ಸ್ವಾಮಿಯು ಬಂದು ಹೇಳುತ್ತಾರಂತೆ. ಅವಾಗ ಕನಸಿನ ವೃತ್ತಾಂತವನ್ನು ಮಾರನೆಯ ದಿವಸ ಸಿಂಹಾಸನಾರೂಢನಾಗಿ ಆ ವ್ಯಾಪಾರಿಗಳನ್ನು ಕರೆಸ್ತಾರಂತೆ. ಕರೆಸಿ ಕ್ಷೌರ ಸ್ನಾನಾದಿಗಳನ್ನೆಲ್ಲ ಮಾಡಿ, ಯಾವುದೋ ಒಂದು ದೇವರ ಶಾಪದಿಂದ ನೀವು ಈ ರೀತಿಯಾಗಿ ಒಳಗಾಗಿದ್ದೀರಾ, ನೀವು ಏನು ತಪ್ಪು ಮಾಡಲಿಲ್ಲ, ನಿಮಗೆ 1ಕ್ಕೆ 2ರಷ್ಟು ದ್ರವ್ಯವನ್ನು ಕೊಡುತ್ತೇನೆ, ನೀವು ಹೋಗಿ ಬನ್ನಿ ಎಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡ ಸತ್ಯನಾರಾಯಣ ಸ್ವಾಮಿಯ 3ನೇ ಅಧ್ಯಾಯ ಸಮಾಪ್ತವಾಯಿತು. ಸತ್ಯಾಸಂದು ಯಜಮಾನಸ್ಯ ಕಾಮ ನೈವೇದ್ಯಾರ್ಥೆ ನಾರೀಗಿಳನ್ನು ಕುದಲೇ ಮಹಾನೈವೇದ್ಯಂ ಪರಿಪೂರ್ಣಂ ನಿವೇದಯಾಮಿ. ಮಹಾನೈವೇದ್ಯಂ ನಿವೇದಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಬಲಿಹರಣಂ ಸತ್ಯಾಮಿ, ಮಂಗಳನೀರಾಜನಂ ಪುಷ್ಪಾಂಜಲಿ ಪ್ರದಕ್ಷಿಣ ನಮಸ್ಕಾರಾಂ ಸಮರ್ಪಯಾಮಿ, ಸರ್ವೋಪಚಾರ ಪೂಜಾರ್ಥೆ ಕುಸುಮಾಕ್ಷತಾಂ ಸಮರ್ಪಯಾಮಿ. ಚತುರ್ಥೋಧ್ಯಾಯಃ. ಹಾಗೆ 4ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪುನಃ 1ಕ್ಕೆ 2ರಷ್ಟು ದ್ರವ್ಯವನ್ನು ಕೊಡ್ತಾರಂತೆ. ಕೊಟ್ಟು ಅಲ್ಲಿಂದ ಆ ವ್ಯಾಪಾರಿಗಳು ಇನ್ನೂ ಅಹಂಕಾರದಿಂದ ಹಡಗಿನಲ್ಲಿ ಎಲ್ಲ ತುಂಬಿಸಿಕೊಂಡು ಅವರ ಊರಿನ ಕಡೆ ಪ್ರಯಾಣ ಬೆಳೆಸ್ತಾರಂತೆ. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಳ್ಳೋಣ ಅಂತ ಹೇಳ್ಕೊಂಡು ನಿತ್ಯ ಕರ್ಮಗಳನ್ನು ಮಾಡುತ್ತಿರುತ್ತಾರಂತೆ. ಅವಾಗ ಸ್ವಾಮಿಯು ಯೋಚನೆ ಮಾಡ್ತಾರಂತೆ, ಇವರ ಅಹಂಕಾರ ಕರಗಿದೆಯೋ ಇಲ್ಲವೋ ಪರೀಕ್ಷೆ ಮಾಡೋಣ ಅಂತ ಹೇಳ್ಕೊಂಡು ಒಬ್ಬ ಕಡು ಸನ್ಯಾಸಿ ವೇಷಧಾರಿಯಾಗಿ ಹೋಗಿ ಆ ವ್ಯಾಪಾರಿಗಳ ಹತ್ರ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರಂತೆ. ಅವಾಗ ಆ ವ್ಯಾಪಾರಿಗಳು ಹೇಳ್ತಾರಂತೆ, ನಾವು ನಿಮ್ಗೆ ಕೊಡ್ಲಿಕ್ಕೆ ಏನು ಸಾಧ್ಯವಿಲ್ಲ, ನಮ್ಮ ಹತ್ರ ಎಲೆಬಳ್ಳಿ ವ್ಯಾಪಾರಿಗಳು ಅಂತ ಹೇಳ್ಕೊಂಡು ಅಸತ್ಯ ವಾಕ್ಯವನ್ನು ನುಡಿತಾರಂತೆ. ಅವಾಗ ಹಾಗೇ ಆಗಲಿ ತಥಾಸ್ತು ಎಂದು ಹೇಳಿಕೊಂಡು ಆ ಸನ್ಯಾಸಿ ವೇಷಧಾರಿಯಾದಂಥ ಮಹಾವಿಷ್ಣು ಸ್ವಲ್ಪ ದೂರದಲ್ಲಿ ಮರದ ಬುಡದಲ್ಲಿ ಕುಳಿತಿರ್ತಾರಂತೆ. ಅವಾಗ ಇವರೇನು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ತಾರಂತೆ. ಇನ್ನೇನು ಹಡಗನ್ನು ಏರಬೇಕು ಅನ್ನೋಷ್ಟೊತ್ತಿಗೆ ಹಡಗು ಹಗುರವಾಗಿ ತೇಲ್ತಾ ಇತ್ತಂತೆ. ಎಲ್ಲವೂ ಎಲೆಬಳ್ಳಿಗಳಾಗಿ ಮಾರ್ಪಾಡಾಗೋಗಿತ್ತಂತೆ. ವಜ್ರ ವೈಡೂರ್ಯಗಳೆಲ್ಲ ಕಣ್ಮರೆಯಾಗಿತ್ತಂತೆ. ಅವಾಗ ಮಾವ ಮೂರ್ಛೆ ಹೋಗಿ ಕೆಳಗಡೆ ಬೀಳ್ತಾರಂತೆ. ಅವಾಗ ಅಳಿಯ ನೀರನ್ನು ಸಿಂಪಡಿಸಿ ಎಚ್ಚರಪಡಿಸಿ ಬೈತಾರಂತೆ. ಅಳಿಯ ಮಾವನಿಗೆ, ನಾವು 1 ಮುಷ್ಟಿ ಕೊಡ್ಬೋದಿತ್ತಲ್ಲ, 1ಕ್ಕೆ 2ರಷ್ಟು ದ್ರವ್ಯವನ್ನು ಕೊಟ್ಟಿದ್ದ ರಾಜ, ನಾವು ಅವನಿಗೆ ಅಸತ್ಯ ವಾಕ್ಯವನ್ನು ನುಡಿದಿದ್ದೇವೆ, ಅವನು ಶಪಿಸಿದ್ದಾನೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ ಅಳಿಯ ಮಾವನನ್ನ. ಆಯಿತು, ನನ್ನ ತಪ್ಪಾಯಿತು, ಆ ಸನ್ಯಾಸಿಯನ್ನು ಹುಡುಕಿಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಮರದ ಬುಡದಲ್ಲಿ ಕುಳಿತಿರುವುದನ್ನು ನೋಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರಂತೆ. ದೇವಾದಿ ದೇವತೆಗಳು ಕೂಡ ನಿನ್ನ ಲೀಲೆಯನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ, ನಾನು ಮನುಷ್ಯ ಮಾತ್ರ, ತಪ್ಪು ಮಾಡುವುದು ಸಹಜ, ಹಾಗಾಗಿ ನಾನು ತಪ್ಪು ಮಾಡಿದ್ದೇನೆ, ನನಗೆ ಅನುಗ್ರಹಿಸು ಅಂತ ಹೇಳ್ಕೊಂಡು ಅಂಗಲಾಚಿ ಗೋಗೆರೆದು ಗೋಳಾಡಿ ಬೇಡಿಕೊಳ್ತಾರಂತೆ ಆ ವ್ಯಾಪಾರಿಗಳು. ಯಾಕಂದ್ರೆ ನಾನು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅಲ್ಲಿ ತಿರುಗುವಂತ ಸಮಯದಲ್ಲಿ ಒದಿತಾ ತಿರುಗ್ತೇನಂತೆ. ಅಲ್ಲಿಂದ ಶುರುವಾಗ್ತದಂತೆ ಮಾತೃಶಾಪ. ಬೆಳೆದು ದೊಡ್ಡವರಾದ್ಮೇಲೆ ಅವರ ಮೇಲೆ ಹತ್ತಿ ಕುಣಿದು ಕುಪ್ಪಳಿಸಿ ಮಲ ಮೂತ್ರ ವಿಸರ್ಜನೆ ಎಲ್ಲವೂ ಮಾಡ್ತೀವಂತೆ, ಅದೂ ಮಹಾಪಾಪವಂತೆ. ಹಾಗಾಗಿ ನಾವು ತಪ್ಪು ಮಾಡಿದಂಥ ಮನುಷ್ಯರೇ ಅಲ್ಲ, ನಾವೆಲ್ಲರೂ ಪಾಪಿಗಳೇ. ಪಾಪಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು? ನನಗೆ ಮರವು ಜಾಸ್ತಿ, ಮನುಷ್ಯನಾದವು ಆಸೆ ಜಾಸ್ತಿ, ಲೋಭ ಜಾಸ್ತಿ, ಹಾಗಾಗಿ ನಾನು ಮರೆತಿದ್ದೇನೆ, ನನಗೆ ಅನುಗ್ರಹಿಸು ಅಂತ ಹೇಳ್ಕೊಂಡು ಅಂಗಲಾಚಿ ಬೇಡಿಕೊಳ್ತಾರಂತೆ ಆ ಸನ್ಯಾಸಿ ಹತ್ರ. ಆಯಿತು, ನಾನು ನಿಮಗೆ ಅನುಗ್ರಹಿಸ್ತೇನೆ, ನನ್ನ ಪೂಜೆಯನ್ನು ಮಾಡುತ್ತೇನೆ ಅಂತ ಹೇಳಿ ಮಾಡಲಿಲ್ಲ, ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ಕಷ್ಟ ಉಂಟಾಯಿತು. ಅಲ್ಲಿ ನಿನ್ನ ಹೆಂಡತಿ ಮತ್ತು ಮಗಳು ಪೂಜೆ ಮಾಡಿದ್ದ ದೆಸೆಯಿಂದ ನೀವು ಕಾರಾಗೃಹದಿಂದ ಬಿಡುಗಡೆಯಾಗಿದ್ದೀರಾ, ಇಲ್ಲದಿದ್ರೆ ನೀವು ಬಿಡುಗಡೆಯಾಗ್ತಾ ಇರಲಿಲ್ಲ ಅಂತ ಹೇಳ್ತಾರಂತೆ ಆ ಸನ್ಯಾಸಿಯು. ಆಯಿತು, ನಮ್ಮನ್ನು ಅನುಗ್ರಹಿಸು, ನಿನ್ನ ಪೂಜೆಗೆ ಇಷ್ಟೊಂದು ಮಹತ್ವ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಮನೆಗೆ ಹೋದ ಕೂಡಲೇ ಈ ಪೂಜೆಯನ್ನು ಮಾಡಿಸುತ್ತೇನೆ ಅಂತ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನ ಹತ್ರ ಪೂರ್ವ ಧನವನ್ನು ಅನುಗ್ರಹಿಸಿಕೊಳ್ತಾರಂತೆ. ತಥಾಸ್ತು, ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿಕೊಡ್ತಾರಂತೆ. ಇನ್ನೇನು ಹಡಗಿನ ಹತ್ರ ಬರುವಷ್ಟೊತ್ತಿಗೆ ಹಡಗು ತುಂಬಿ ತುಳುಕಾಡ್ತಿತ್ತಂತೆ. ಅವಾಗ ಬಹಳಷ್ಟು ಸಂತೋಷದಿಂದ ಆ ಹಡಗನ್ನು ಏರಿ ಊರಿನ ಕಡೆ ಪ್ರಯಾಣ ಬೆಳೆಸ್ತಾರಂತೆ. ಇತ್ತ ಕಡೆ ತಾಯಿ ಮತ್ತೆ ಮಗಳು ಪ್ರತಿನಿತ್ಯ ಬೆಳಿಗ್ಗೆ ಭಿಕ್ಷೆಗೆ ಹೋಗುದು, ಸಂಜೆ ಸತ್ಯನಾರಾಯಣ ಪೂಜೆ ಮಾಡುವುದಂತೆ. ಕೊನೆಯ ದಿವಸ 48ನೇ ದಿವಸ ಪೂಜೆ ನಡೀತಾ ಇದೆ. ಮಂಗಳಾರತಿ ಆಯಿತು. ಇನ್ನೇನು ತೀರ್ಥ ಪ್ರಸಾದ ತೆಗೆದುಕೊಳ್ಬೇಕು ಅನ್ನೋಷ್ಟೊತ್ತಿಗೆ ದೂತ ಬಂದು ಹೇಳುತ್ತಾರಂತೆ, ನಿಮ್ಮ ಯಜಮಾನರು ಅಳಿಯಂದ್ರು ಸಮುದ್ರ ತೀರಕ್ಕೆ ಬರ್ತಿದ್ದಾರೆ, ಓಡೋಡಿ ಬನ್ನಿ ಅಂತ ಹೇಳ್ಕೊಂಡು ಅವರು ತೀರ್ಥ ಪ್ರಸಾದವನ್ನು ಪರಿತ್ಯಾಗವನ್ನು ಮಾಡಿ ಸಮುದ್ರ ತೀರಕ್ಕೆ ಓಡಿ ಹೋಗ್ತಾರಂತೆ. ಅವರ ಸಮುದ್ರದಲ್ಲಿ ಬಿರುಗಾಳಿ ಸುಂಟರ ಗಾಳಿ ಬಂದು ಹಡಗು ಸಮೇತ ಮುಳುಗಿ ಹೋಗ್ತಾರಂತೆ. ಬಂದಂತಹ ಜನರೆಲ್ಲ ಮೂಕ ವಿಸ್ಮಿತರಾಗ್ತಾರಂತೆ. ಇಷ್ಟೊತ್ತು ಕಾಣಿಸ್ತಿದ್ರಲ್ಲ, ಇವಾಗ ಕಾಣಿಸುದಿಲ್ಲ ಅಂದ್ರೆ ಏನಾಗಿರ್ಬೋದು? ಇಷ್ಟೊತ್ತು ಬಿರುಗಾಳಿ ಇರಲಿಲ್ಲ, ಸುಂಟರ ಗಾಳಿನೂ ಇರಲಿಲ್ಲ, ಏನಾಗಿರ್ಬೋದು ಅಂತ ಯೋಚನೆಯನ್ನು ಮಾಡುತ್ತಾ ಮಗಳು ಏನ್ ಮಾಡ್ತಾಳೆ, ನನ್ನ ಗಂಡ ಬದುಕಿಲ್ಲದ ನಂತರ ನಾನು ಯಾಕೆ ಬದುಕಬೇಕು ಅಂತ ಹೇಳ್ಕೊಂಡು ಸಮುದ್ರಕ್ಕೆ ಹಾರ್ಲಿಕ್ಕೆ ಹೋಗ್ತಾಳಂತೆ.
ಅವಾಗ ಒಂದು ಆಕಾಶವಾಣಿ ನುಡಿದಂತೆ, ಮಗಳೇ ನೀನು 48 ದಿನಗಳ ಕಾಲ ಪೂಜೆಯನ್ನು ಚೆನ್ನಾಗಿ ಮಾಡಿದ್ದೀಯಾ, ಆದರೆ ಕೊನೆಯ ದಿವಸದ ಪೂಜೆಯ ಪ್ರಸಾದ ಮಂಗಳಾರತಿ ನೀನು ಪರಿತ್ಯಾಗ ಮಾಡಿ ಬಂದಿದ್ದೀಯಾ. ಪುನಃ ಮನೆಗೆ ಓಡೋಡಿ ಹೋಗಿ ಪ್ರಸಾದವನ್ನು ಸ್ವೀಕರಿಸದೆ ಆದರೆ ಎಲ್ಲವೂ ನಿನಗೆ ಅನುಗ್ರಹವಾಗ್ತದೆ ಅಂತ ಹೇಳ್ಕೊಂಡು ಒಂದು ಆಕಾಶವಾಣಿ ನುಡಿದಂತೆ ಪುನಃ ಓಡೋಡಿ ಮನೆಗೆ ಬರ್ತಾಳಂತೆ. ಮಂಗಳಾರತಿ ತೀರ್ಥ ಪ್ರಸಾದವನ್ನು ತಗೊಂಡು ಅಪರಾಧ ಸಹಸ್ರಾಣಿ ಕ್ರಿಯಂತೇನ ಹನ್ನಿಶಮ್ಮಯ್ಯ ಅನ್ನುವಂಥ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ಆ ಭಗವಂತನನ್ನು ಹಾಡಿ ಹೊಗಳಿ ಕೊಂಡಾಡಿ ಆ ಅಕ್ಷತೆ ಮಂತ್ರಾಕ್ಷತೆಯನ್ನು ಪೂಜೆಯನ್ನೆಲ್ಲ ಮಾಡಿ ಅರಶಿನ ಕುಂಕುಮ ಪ್ರಸಾದವನ್ನೆಲ್ಲ ಸ್ವೀಕರಿಸಿಕೊಂಡು ಪುನಃ ಓಡೋಡಿ ಸಮುದ್ರ ತೀರಕ್ಕೆ ಬರ್ತಾರಂತೆ. ಅವಾಗ ಬಿರುಗಾಳಿ ಸುಂಟರ ಗಾಳಿ ಎಲ್ಲವೂ ಶಾಂತವಾಗಿ ಹಡಗು ಸಮೀಪಕ್ಕೆ ಬರ್ತದಂತೆ. ಅವಾಗ ಮಾವ ಮತ್ತೆ ಅಳಿಯ ಹೆಂಡತಿ ಮಗಳಿಗೆ ಬೈಲಿಕ್ಕೆ ಶುರು ಮಾಡ್ತಾರಂತೆ, ನಾವು ಬಂದು ಎಷ್ಟೊತ್ತಾಯ್ತು, ನೀವು ಯಾಕೆ ಬರಲಿಲ್ಲ ಅಂತ ಹೇಳ್ಕೊಂಡು. ಅವಾಗ ಹೇಳ್ತಾ ಬಂದೆ, ನಾವು ಪೂಜೆಯನ್ನೆಲ್ಲ ಮಾಡಿದ್ವಿ, ಆ ಪ್ರಸಾದವನ್ನು ಪರಿತ್ಯಾಗ ಮಾಡಿ ಬಂದಿದ್ದೆವು, ಹಾಗಾಗಿ ನೀವು ಸಮುದ್ರದಲ್ಲಿ ಮುಳುಗಡೆಯಾಗಿದ್ರಿ, ನಮಗೆ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ತಾರಂತೆ. ಹಾಗಾದ್ರೆ ಪೂಜೆಗೆ ಇಷ್ಟೊಂದು ಮಹತ್ವ ಇದೆಯಾ? ಹಾಗಾದ್ರೆ ಇಲ್ಲೇ ಈ ಸಮುದ್ರದಲ್ಲೇ ಈ ಕ್ಷಣದಲ್ಲೇ ಆ ಸ್ವಾಮಿಯ ಪೂಜೆಯನ್ನು ಮಾಡೋಣ ಅಂತ ಹೇಳ್ಕೊಂಡು ಒಂದು ಸುಂದರವಾದಂತಹ ಕಲ್ಲನ್ನು ಹುಡುಕಿ ಆ ಕಲ್ಲಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಆ ರಾಜ 1ಕ್ಕೆ 2ರಷ್ಟು ದ್ರವ್ಯವನ್ನು ಕೊಟ್ಟಿದ್ನಲ್ಲ ಅಷ್ಟನ್ನು ದಾನ ಧರ್ಮ ಮಾಡಿ ಬಿಡ್ತಾನಂತೆ. ಬರಿಗೈಯಲ್ಲಿ ಮನೆಗೆ ಬರ್ತಾನಂತೆ. ಪುನಃ ಸ್ವಾಮಿಯ ಮಂಗಳಾರತಿ ತೀರ್ಥ ಪ್ರಸಾದ ದಾನ ಧರ್ಮಗಳನ್ನೆಲ್ಲ ಮಾಡಿ ಕೋಣೆಯೊಳಗಡೆ ಪ್ರವೇಶ ಮಾಡ್ತಾನೆ. ಅಷ್ಟು ದ್ರವ್ಯಗಳು ತುಂಬಿ ತುಳುಕಾಡ್ತಿತ್ತಂತೆ. ಅದಕ್ಕೋಸ್ಕರ ಹೇಳುವಂಥದ್ದು, ಒಂದು ಕಲ್ಲು ಮೇಲೆ ಬಿಸಾಕಿದ್ರೆ ಕೆಳಗಡೆ ಬರುವುದೇ ವಿನಃ ಮೇಲೋಗ್ಲಿಕ್ಕೆ ಸಾಧ್ಯವೇ ಇಲ್ವಂತೆ. ಭಗವಂತನ ಕೈ ಒಂದು ಹೀಗಿರ್ತದಂತೆ, ಒಂದು ಹೀಗಿರ್ತದಂತೆ, ಎಲ್ಲವನ್ನು ನಮಗೆ ಕೊಡ್ತಾನಂತೆ. ಆದರೆ ಕೇಳುವಂಥ ರೀತಿ ನಿಯಮ ವಿಧಾನ ಅದಕ್ಕೆ ಅನುಸಾರವಾಗಿ ಅವನು ಪ್ರಸಾದ ಕೊಡ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅವನವನ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ ಈ ವ್ಯಾಪಾರಿಗೆ ಆ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ, ಹಾಗೆ ಪ್ರತಿ ತಿಂಗಳು ಹುಣ್ಣಿಮೆ ಸಂಕ್ರಾಂತಿ ಪರ್ವಕಾಲಗಳಲ್ಲಿ ಆ ಸ್ವಾಮಿಯ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಇಹದಲ್ಲಿ ಸುಖವನ್ನು ಅನುಭವಿಸಿ ಅದೇ ಊರಿಗೆ ದೊಡ್ಡ ವಜ್ರದ ವ್ಯಾಪಾರಿಯಾಗಿ ಬೆಳೆದು ಕೊನೆಯಲ್ಲಿ ಮಹಾವಿಷ್ಣುವಿನ ಲೋಕವನ್ನು ಹೊಂದುತ್ತಾರೆಂಬಲ್ಲಿಗೆ ಸ್ಕಾಂದ ಪುರಾಣದ ರೇವಾಕಾಂಡ ಸತ್ಯನಾರಾಯಣ ಸ್ವಾಮಿಯ 4ನೇ ಅಧ್ಯಾಯ ಸಮಾಪ್ತವಾಯಿತು. ಸತ್ಯಾಸ್ತಂದು ಯಜಮಾನಸ್ಯ ಕಾಮಾಃ ನೈವೇದ್ಯಾರ್ಥೇ ವ್ರತಸ್ಥಾಪಿತ ನಾರೀಖಿಲಾಂಡ ಫಲೆ ಬ್ರಹ್ಮ ನೈವೇದ್ಯಂ ಪರಿಪೂರ್ಣಂ ನಿವೇದಯಾಮಿ. ನೈವೇದ್ಯಾರ್ಥೇ ವ್ರತಸ್ಥಾಪಿತ ಮಹಾನೈವೇದ್ಯಂ ನಿವೇದಯಾಮಿ. ನೈವೇದ್ಯಂ ಸಮರ್ಪಯಾಮಿ ಹರಿಹರಣಂ ಸದ್ಯಾಮಿ. ನೈವೇದ್ಯೋದ್ವಾಸ್ಯಾಮಿ. ನೈವೇದ್ಯಾರ್ಥೇ ಸ್ಥಳಂ ಪ್ರೋಕ್ಷಯಾಮಿ. ಕರೋತ್ಯನಂದನಂ ಸಮರ್ಪಯಾಮಿ. ಮಹಾನೈವೇದ್ಯಂ ನಿವೇದಯಾಮಿ. पूगीफलसमायुक्त नागवल्याविलेपं पूर्णकर्पूरयुक्तं ताम्बूलं प्रतीक्षिताय महानैवेद्यं निवेदयामि। काश्मीरफल दाडिमाफल नारंगफल कृष्णबीजफल बहुबीजफल महानैवेद्यं निवेदयामि। परिपूर्णं निवेदयामि। पूगीफलसमायुक्त नागवल्याविलेपं पूर्णकर्पूरयुक्तं ताम्बूलं प्रतीक्षिताय प्रमुखताम्बूलं समर्पयामि। मंगलनीराजनमन्त्रपुष्पाञ्जलिप्रदक्षिण नमस्कारां समर्पयामि। पंचमोध्याय। ಹಾಗೆ 5ನೇ ಅಧ್ಯಾಯದಲ್ಲಿ ಕಾಶಿ ಕ್ಷೇತ್ರದಲ್ಲಿ ವಿಶೇಷನಾದಂಥ ಒಬ್ಬ ರಾಜನಿರ್ತಾನಂತೆ. ಅವನು ಪ್ರಜೆಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಂತೆ. ಆದರೆ ಒಂದು ದಿವಸ ಒಂದು ಊರಿನ ಜನರು ಬಂದು ಅವನ ಹತ್ರ ದೂರನ್ನು ಕೊಡುತ್ತಾರಂತೆ. ಏನು ದೂರು ಕೊಡುತ್ತಾರೆ ಅಂತ ಕೇಳಿದರೆ, ನಾವು ಬೆಳೆದಂಥ ಬೆಳೆಗಳೆಲ್ಲ ಕಾಡು ಪ್ರಾಣಿಗಳ ನಾಶವಾಗ್ತಿದೆ, ಹಾಗಾಗಿ ನಮಗೇನಾದ್ರು ಮಾಡಿ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳ್ತಾರಂತೆ. ಅವಾಗ ಆಯಿತು, ನಿಮ್ಮ ಊರಿಗೆ ಬೇಟೆಯಾಡಲಿಕ್ಕೋಸ್ಕರ ಬರ್ತೇನೆ ಅಂತ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಊರಿನ ಜನರನ್ನು ಕಳಿಸಿಕೊಡ್ತಾನಂತೆ. ಮಾರನೆಯ ದಿವಸ ಕುದುರೆಯನ್ನೇರಿ ಅವರ ಊರಿನ ಕಡೆ ಸೈನ್ಯ ಸಮೇತ ಬೇಟೆಯಾಡಲಿಕ್ಕೋಸ್ಕರ ಹೋಗ್ತಾನಂತೆ. ಸಿಂಹ ವ್ಯಾಘ್ರಾದಿಗಳನ್ನೆಲ್ಲ ಬೋನಿನಲ್ಲಿ ಹಾಕ್ತಾನಂತೆ. ದುಷ್ಟ ವ್ಯಾಘ್ರಗಳನ್ನೆಲ್ಲ ಸಂಹಾರವನ್ನು ಮಾಡಿ ಅವರಿಗೆ ಕ್ಷೇಮವಾಯಿತು, ಇನ್ನೇನು ನಮಗೆ ಯಾವ ತೊಂದರೆ ತಾಪತ್ರಗಳು ಬರುವುದಿಲ್ಲ ಅಂತ ಹೇಳ್ಕೊಂಡು ಆ ರಾಜನನ್ನು ಆ ಊರಿಂದ ಕಳಿಸಿಕೊಡ್ತಾರಂತೆ. ಇನ್ನೇನು ಬಹಳಷ್ಟು ದೂರ ಪ್ರಯಾಣ ಬೆಳೆಸಿ ಆಯಿತು. ದೊಡ್ಡದಾದಂಥ ಅರಳಿ ಮರ ಕಾಣಿಸ್ತದಂತೆ. ಇಲ್ಲಿ ವಿಶ್ರಾಂತಿ ಪಡೆಯೋಣ ಅಂತ ಹೇಳ್ಕೊಂಡು ವಿಶ್ರಾಂತಿ ಪಡಿತಾ ಇರ್ತಾನಂತೆ. ಅವಾಗ ಅದೇ ಇನ್ನೊಂದು ಭಾಗದಲ್ಲಿ ಗೋಪಾಲಕರೆಲ್ಲ ಸೇರಿಕೊಂಡು ಒಂದು ಸುಂದರವಾದಂಥ ಕಲ್ಲಿಗೆ ಪೂಜೆ ಪುನಸ್ಕಾರ ಇವುಗಳನ್ನೆಲ್ಲ ಮಾಡ್ತಾ ಇರ್ತಾರಂತೆ. ಅವತ್ತು ಹುಣ್ಣಿಮೆ ಆಗಿದ್ದರಿಂದ ಬೆಳದಿಂಗಳು ತುಂಬ ಚೆನ್ನಾಗಿತ್ತಂತೆ. ಈ ರಾಜ ಕೂಡ ನಿದ್ರಿಸ್ತಾ ಇದ್ದಂತೆ. ಇವರು ಗೋಪಾಲಕರು ಪೂಜೆ ಪುನಸ್ಕಾರ ಮಾಡ್ತಿದ್ರಂತೆ. ಇನ್ನೇನು ಪೂಜೆ ಆಯಿತು, ಮಂಗಳಾರತಿ ಆಯಿತು, ತೀರ್ಥ ಪ್ರಸಾದ ತೆಗೆದುಕೊಳ್ಳಬೇಕು ಅನ್ನೋಷ್ಟೊತ್ತಿಗೆ ರಾಜ ಬಂದಿರೋದು ಗೊತ್ತಾಗ್ತದೆ. ಆ ಕಾಲದಲ್ಲಿ ರಾಜ ಬಂದರೆ ದೇವರು ಬಂದಂಥ ಪ್ರತೀತಿ ಇತ್ತಂತೆ. ಹಾಗಿರುವಂತಹ ಸಂದರ್ಭದಲ್ಲಿ ಒಂದು ಎಲೆಯ ಮೇಲೆ ಪ್ರಸಾದವನ್ನಿಟ್ಟು ರಾಜನ ಮುಂದೆ ತಂದಿಡ್ತಾರಂತೆ. ಎಲೆಯ ರಾಜನೇ, ಇದು ಸತ್ಯದೇವರ ಪ್ರಸಾದ ತೆಗೆದುಕೋ ಅಂತ ಹೇಳ್ತಾರಂತೆ. ಗೋಪಾಲಕರು ಆಯಿತು ಅಂತ ಹೇಳ್ಕೊಂಡು ಗೋಪಾಲಕರು ಯಥಾಸ್ಥಾನಕ್ಕೆ ಬರ್ತಾರಂತೆ. ಇವರು ಈ ರಾಜ ನೋಡ್ತಾರಂತೆ, ಆ ಗೋಪಾಲಕರು ತುಚ್ಛರು, ಅವರು ಮಾಡಿದಂಥ ಪ್ರಸಾದ ನಾನು ಯಾಕೆ ತೆಗೆದುಕೊಳ್ಳಿ,
ಅವರು ಸ್ನಾನ ಮಾಡಿ ಎಷ್ಟು ದಿನ ಆಯಿತೋ ಏನೋ ಗೊತ್ತಿಲ್ಲ, ಅವರು ಮಾಡಿದಂಥ ಪ್ರಸಾದ ನಾನು ತೆಗೆದುಕೊಳ್ಬೇಕಾ? ನಾನು 18 ರಾಜ್ಯದ ರಾಜ, 100 ಮಂದಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ, ಆ ಗೋಪಾಲಕರು ಮಾಡಿದಂಥ ಪ್ರಸಾದ ನಾನೇ ಯಾಕೆ ತೆಗೆದುಕೊಳ್ಳಿ ಅಂತ ಹೇಳ್ಕೊಂಡು ಪ್ರಸಾದವನ್ನು ಅಲ್ಲೇ ಬಿಟ್ಟು ಕುದುರೆಯನ್ನೇರಿ ಆ ಅರಮನೆ ಕಡೆ ಪ್ರಯಾಣ ಬೆಳೆಸ್ತಾರಂತೆ. ಗೋಪಾಲಕರು ನೃತ್ಯ ಗೀತಾದಿಗಳನ್ನೆಲ್ಲ ಮಾಡಿ ಹಾಡಿ ಹೊಗಳಿ ಕೊಂಡಾಡಿ ಬಹಳಷ್ಟು ಸಂತೋಷಗಳಿಂದ, ಯಾಕಂದರೆ ನಮ್ಮ ಊರಿಗೆ ರಾಜ ಬಂದರೆ ದೇವರು ಬಂದಂಥ ಪ್ರತೀತಿ ಇತ್ತಂತೆ. ಬಹಳಷ್ಟು ಸಂತೋಷದಿಂದ ಗೋಪಾಲಕರು ನಮ್ಮ ಪೂಜೆ ಸ್ವಾಮಿ ಒಲಿದಿದ್ದಾನೆ ಅಂತ ಹೇಳ್ಕೊಂಡು ಬಹಳಷ್ಟು ಸಂತೋಷಗಳಿಂದ ಗೋಪಾಲಕರೆಲ್ಲ ಪ್ರಸಾದ ತೀರ್ಥವನ್ನು ತೆಗೆದುಕೊಂಡು ಅವರವರ ಊರಿನ ಕಡೆ ಪ್ರಯಾಣ ಬೆಳೆಸ್ತಾರಂತೆ. ಇನ್ನೇನು ರಾಜ ಸ್ವಲ್ಪ ದೂರ ಹೋಗುವಷ್ಟೊತ್ತಿಗೆ ಅವನ ಜೊತೆ ಬಂದಂತಹ ಸೈನ್ಯವೆಲ್ಲವೂ ಕಣ್ಮರೆ ಆಗ್ತದಂತೆ. ಇನ್ನೂ ಸ್ವಲ್ಪ ದೂರ ಹೋಗುವಷ್ಟೊತ್ತಿಗೆ ಅವನ ಜೊತೆ ಬಂದಂತಹ ದೂತ, ಹಾಗೆ ಒಬ್ಬ ದೂತ ಬಂದು ಹೇಳ್ತಾನಂತೆ, ನೀನು ರಾಜ್ಯದವರು ಬೇರೆ ರಾಜ್ಯದವರು ಕಸಿದುಕೊಂಡು ಹೋಗಿದ್ದಾರೆ, ಧನ ಕನಕ ವಸ್ತು ವಾಹನಾದಿ ಏನೂ ಇಲ್ಲ ಅಂತ ಹೇಳ್ತಾರಂತೆ. ಅವಾಗ ಕುದುರೆಯಿಂದ ಕೆಳಗಡೆ ಬಿದ್ದು ಮೂರ್ಛೆ ಹೋಗ್ತಾನಂತೆ. ಮೂರ್ಛೆಯಿಂದ ಎಚ್ಚೆತ್ತಮನಾಗಿ ನೋಡ್ತಾನಂತೆ, ಅವನ ಕುದುರೆ ಕೂಡ ಕಾಣಿಸುವುದಿಲ್ಲ, ಅವನ ವಸ್ತ್ರ ವೈಡೂರ್ಯಗಳೆಲ್ಲ ಹರಿದು ಹೋಗಿತ್ತಂತೆ. ಅವಾಗ ನನ್ನ ಗತಿಗೆ ಏನು ಕಾರಣ ಅಂತ ಯೋಚನೆ ಮಾಡ್ತಾನಂತೆ. ಅವಾಗ ಗೋಪಾಲಕರು ಪ್ರಸಾದ ತಂದುಕೊಟ್ಟಿದ್ರು, ನಾನು ಅದನ್ನು ಪರಿತ್ಯಾಗ ಮಾಡಿದೆ ಅಂತ ಯೋಚನೆ ಮಾಡ್ತಾನಂತೆ. ಪುನಃ ಓಡೋಡಿ ಆ ಗೋಪಾಲಕರ ಹತ್ರ ಹೋಗ್ತಾನಂತೆ. ಅಲ್ಲಿ ಹೋಗುವಷ್ಟೊತ್ತಿಗೆ ಗೋಪಾಲಕರು ಕಾಣಿಸುವುದಿಲ್ಲ, ಯಾಕಂದರೆ ಅವರು ಹುಣ್ಣಿಮೆಗೆ ದಿವಸ ಮಾತ್ರ ಬರುವುದು ಆ ಅಶ್ವತ್ಥ ಪ್ರದಕ್ಷಿಣೆ ಹತ್ರ. ಹಾಗಾಗಿ ಮುಂದಿನ ಹುಣ್ಣಿಮೆ ಬರುವವರೆಗೂ ಕಾಯ್ತಾ ಕಾಯ್ತಾ ಕುಳಿತಿದ್ದಂತೆ ಈ ರಾಜ. ಗೋಪಾಲಕರನ್ನು ಹುಣ್ಣಿಮೆ ಬಂತು, ಗೋಪಾಲಕರೆಲ್ಲ ಬರ್ತಾರೆ, ಆ ಸತ್ಯನಾರಾಯಣ ಪೂಜೆಗೆ ಎಲ್ಲ ವಿಧಾನಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾರಂತೆ. ಇನ್ನೇನು ಯಾವುದೋ ಒಬ್ಬ ಭಿಕ್ಷುಕ ಗೊತ್ತಿದ್ದಾನೆ, ಕೊನೆಯಲ್ಲಿ ಪ್ರಸಾದ ಕೊಟ್ಟರಾಯಿತು ಅಂತ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿದ ನಂತರ ಒಂದು ಎಲೆ ಮೇಲೆ ಪ್ರಸಾದವನ್ನಿಟ್ಟು, ಎಲೆ ಭಿಕ್ಷುಕನೇ ಇದು ಸತ್ಯದೇವರ ಪ್ರಸಾದ ತೆಗೆದುಕೋ ಅಂತ ಹೇಳ್ತಾರಂತೆ. ಯಾಕಂದರೆ ಗೋಪಾಲಕರು ಈ ದೇವರ ಪ್ರಸಾದಕ್ಕೆ ಜಾತಿ ಭೇದ ವರ್ಣಭೇದ ಯಾವುದೂ ಇರುವುದಿಲ್ವಂತೆ. ರಾಜನಾದರೂ ಹಾಗೆಯೇ ತಂದು ಕೊಡ್ತಾರಂತೆ, ಗೋಪಾಲಕರು ಭಿಕ್ಷುಕನಾದರೂ ಹಾಗೆಯೇ ತಂದು ಕೊಡ್ತಾರಂತೆ. ಅವಾಗ ಆ ಭಿಕ್ಷುಕ ವೇಷಧಾರಿಯಾದಂಥ ರಾಜ ಹೇಳ್ತಾರಂತೆ, ನೀವು ಕಳೆದ ತಿಂಗಳು ಹುಣ್ಣಿಮೆ ದಿವಸ ಪೂಜೆಯನ್ನು ಮಾಡಿ ನನಗೆ ಪ್ರಸಾದವನ್ನು ತಂದುಕೊಟ್ಟಿದ್ದೀರಿ, ನಾನು ರಾಜ ಈ ಊರಿನ, ಆದರೆ ನಾ ಪ್ರಸಾದವನ್ನು ಪರಿತ್ಯಾಗ ಮಾಡಿದೆ, ಇದು ಯಾವ ಪೂಜೆಯಪ್ಪ ಅಂತ ಕೇಳಿಕೊಂಡು ಆ ಗೋಪಾಲಕರ ಹತ್ರ ಅಂಗಲಾಚಿ ಬೇಡಿಕೊಳ್ತಾರಂತೆ. ಇದು ಸತ್ಯದೇವರ ಪ್ರಸಾದ, ತೆಗೆದುಕೋ ಸ್ವಾಮಿಯೇ ಅಂತ ಹೇಳ್ತಾರಂತೆ. ಅವಾಗ ನಮಗೆ ಕೈಯಲ್ಲೇ ಕೊಡಿ ಪ್ರಸಾದವನ್ನು ಅಂತ ಹೇಳ್ಕೊಂಡು ಕೈಯಲ್ಲೇ ಪ್ರಸಾದವನ್ನು ಇಸ್ಕೊತಾನಂತೆ. ಇಸ್ಕೊಂಡಾಗ ಅವನಿಗೆ ಜ್ಞಾನೋದಯವಾಯಿತಂತೆ. ನಾನು ಮಾಡಿದ ತಪ್ಪನ್ನು ನನ್ನನ್ನು ಮನ್ನಿಸು, ನನಗೆ ಎಲ್ಲವನ್ನು ಅನುಗ್ರಹಿಸು ಅಂತ ಹೇಳುವಷ್ಟೊತ್ತಿಗೆ ಅವನ ವೇಷಭೂಷಣಗಳೆಲ್ಲವೂ ಪ್ರತ್ಯಕ್ಷವಾಗ್ತದಂತೆ. ಇನ್ನೇನು ಪುನಃ ಗೋಪಾಲಕರ ಹತ್ರ ಹೋಗ್ತಾನಂತೆ. ಪುನಃ ದೇವರಿಗೆ ಮಂಗಳಾರತಿ ತೀರ್ಥ ಪ್ರಸಾದವನ್ನೆಲ್ಲ ಸ್ವೀಕರಿಸುವಷ್ಟೊತ್ತಿಗೆ ಅವನ ಸೈನ್ಯವೆಲ್ಲವೂ ಪ್ರತ್ಯಕ್ಷವಾಗ್ತದಂತೆ. ಅವಾಗ ಯೋಚನೆ ಮಾಡ್ತಾನಂತೆ, ಈ ಪೂಜೆಗೆ ಈ ಪ್ರಸಾದಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತಾದರೆ ಪೂಜೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ಕೊಂಡು ಪ್ರತಿ ತಿಂಗಳು ಹುಣ್ಣಿಮೆ ಸಂಕ್ರಾಂತಿ ಪರ್ವಕಾಲಗಳಲ್ಲಿ ಆ ಸ್ವಾಮಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇಹದಲ್ಲಿ ಸುಖವನ್ನು ಅನುಭವಿಸ್ತಾರಂತೆ. ಕೆಲವರು ಸತ್ಯದೇವರು ಅಂತ ಕರೀತಾರಂತೆ, ಕೆಲವರು ಸತ್ಯನಾರಾಯಣ ಅಂತ ಕರೀತಾರಂತೆ, ಕೆಲವರು ಈಶ್ವರ ಎಂದು ಕರೀತಾರಂತೆ, ಕೆಲವರು ಮಹಾವಿಷ್ಣು ಅಂತ ಕರೀತಾರಂತೆ, ಕೆಲವರು ಮಹಾವಿಷ್ಣುವಿನ ಅವತಾರದಲ್ಲಿ ಈ ಪೂಜೆ ಕೂಡ ಒಂದು ಅಂತ ಹೇಳ್ತಾರಂತೆ. ಹಾಗಾಗಿ ಯಾರು ಭಕ್ತಿ ಶ್ರದ್ಧೆಯಿಂದ ಈ ಪೂಜೆಯನ್ನು ಕಥೆಯನ್ನು ಕೇಳುತ್ತಾರೋ ಅವರಿಗೆ ಸತ್ಯದೇವರ ಪ್ರಸಾದದಿಂದ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಮಾಡುವಂಥ ಯೋಗವನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ಕೊಂಡು ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಕಥೆಗೆ ಮಂಗಳಾರ್ತದೆ. ಸತ್ಯಾತ್ಮಂದ ಯಜಮಾನಸ್ಯ ಕಾಮ ಮಹಾನೈವೇದ್ಯಂ ನಿವೇದಯಾಮಿ.